ಸುಜನ್ ಕೂಡ ಅಷ್ಟೇ, ಈಸ್ ಅ ಫುಡಿ ಅಂಡ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಮ್ಮತ್ತೆ ಬಿಡಿ, ನಮ್ಮತ್ತೆಗೆ ಒಂಥರ ಶಾರ್ಟ್ ಟರ್ಮ್ ಮೆಮೊರಿ ತರ ಅವ್ರಿಗೆ. ನನ್ನ ಫ್ಯಾಮಿಲಿ ಫಸ್ಟ್ ನಾನೇ ಇಂಟರ್ಕಾಸ್ಟ್ ಮದ್ವೆ ಆಗಿದ್ದು. ನಾನು ತುಂಬಾ ಚೈಲ್ಡ್ ಅನ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನನ್ಗೆ 18 ಇಯರ್ಸ್ ಅನ್ಬಿಟ್ಟಿದೆ. ಒಂದೇ ಒಂದ್ಸತಿ ಏನ್ರಿ ಈಗ್ಲೂ ಮೆಟ್ರೋ ಹತ್ತಿದ ತಕ್ಷಣ ಅವ್ರ ನೆನಪಾಗುತ್ತೆ, ಅವ್ರ ವಾಯ್ಸ್ ಕೇಳಿದಾಗ ಎಲ್ಲ. ಇಲ್ಲ, ಇವತ್ತಿಗೂ ನಾನು ಪ್ರತಿ ದಿವಸ ನೆನ್ಸ್ಕೊತೀನಿ ಅಪರ್ಣಾನು. ಅಂದ್ರೆ ಕಲಾತ್ಮಕತೆ ಕಮರ್ಷಿಯಲ್ ಎರಡು ಒಟ್ಟಿಗೆ ಸೇರೋದು ಅಂತಾರಲ್ಲ, ಹಂಗೆ ಅವರು. ಅಯ್ಯೋ ಅಲ್ವಾ? ಅವ್ರಿಗೆ ಇದ್ದಂತ ಒಂದು ಹೋಲ್ಡ್. ನಾನಂತೂ ಯು ಬಿಲೀವ್ ಇಟ್ ಆರ್ ನಾಟ್, ಪ್ರತಿ ದಿವಸ ಮನೆಗೆ ಹೋಗಿ ಅಳ್ತಾ ಇದ್ದೆ. ಯಾಕೆ? ನಾನು ಹೋಗಲ್ಲ ಇದಕ್ಕೆ, ಈ ಸೀರಿಯಲ್ ನಾನು ಹೋಗಲ್ಲ ಅಂತ. ಅಷ್ಟು ಸ್ಟ್ರಿಕ್ಟು. ಸಾರಿ ಸಾರಿ, ಅವ್ರಿಗೂ ಗೊತ್ತು ಪಾಪ, ಹೇಳಿದ್ದೆ ಅವ್ರಿಗೂ. ಅಷ್ಟು ಸ್ಟ್ರಿಕ್ಟು. ನನ್ಗೆ ಇವಾಗ ನಾಡಿದ್ದು ಪ್ರೀತಿಲೇದ ಮೇಲೆ ಶೂಟ್ ಇದೆ ಅಂತಂದ್ರೆ ಇವತ್ತಿಂದಾನೇ ಶುರು ಆಗ್ಬಿಡೋದು. ಡೈರೆಕ್ಟ್ ಅಂದ್ರೆ ಹಿಂಗಿರ್ಬೇಕು. ಪ್ರತಿ ಒಬ್ರು ಹೆದ್ರೋರು, ಅವ್ರಿಗೆ ಹಂಗೆ ಇತ್ತು ಅವ್ರಿಗೆ ಕಮಾಂಡ್. ವಾವ್. ಅಂಡ್ ಟೆಕ್ನಿಕಲಿ ಹಿ ವಾಸ್ ಸೂಪರ್. ಸಖತ್ ಸೌಂಡ್ ಮಾಡಿದ್ ಸೀರಿಯಲ್ ಅದು. ಅವಾಗ ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದ್ದು, ಎಷ್ಟು ಜನಕ್ಕೆ ಯಶ್ಗೆ ಈಗ ಅಲ್ಲೇ ಬರ್ತಿದ್ದೆ ನಾನು. ಶ್ರುತಿ ನಾಯ್ಡು, ನಾನು, ಹೌದು, ಎಲ್ಲಾರ್ಗು ಅನಂತ್ ಸರ್ನ ಆಕ್ಚುಲಿ ಸೀರಿಯಲ್ ಇಳಿಸಿರೋರು ಅಂದ್ರೆ ಆ ಸ್ಕ್ರಿಪ್ಟ್ ಎಷ್ಟು ಸ್ಟ್ರಾಂಗ್ ಇರ್ಬೇಡ ಹೇಳಿ. ಹೌದೌದು. ಅಂದ್ರೆ ಅನಂತ್ ಸರ್ನ ಒಪ್ಸೋದು ತುಂಬಾ ಕಷ್ಟ, ಸಿನಿಮಾ ಆಗ್ಲಿ ಸೀರಿಯಲ್ಗಾಗ್ಲಿ. ಅವರು ಅಷ್ಟು ಸ್ಕ್ರಿಪ್ಟ್ ಸ್ಟ್ರಾಂಗ್ ಇದೆ ಅಂತ ಅರ್ಥ ಅದು. ಬಟ್ ಅವರು ಸ್ಕ್ರಿಪ್ಟ್ ಜೊತೆ ಕೂರೋರು. ಅನಂತ್ ಸರ್ ಕೂಡ ಕೂರೋರು. ವಾವ್. ಏನಾದ್ರು ಚೇಂಜಸ್ ಇತ್ತು, ಇದೇನೋ ಸರಿ ಇಲ್ಲ, ವಿನು ಇದು ಹೀಗೆ ಮಾಡ್ಬೋದು, ವಿನು ಇದು ಅವಶ್ಯಕತೆ ಇಲ್ಲ ಅನ್ಸುತ್ತೆ, ವಿನು ಇದೊಂದು ಆ್ಯಡ್ ಮಾಡಿ ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ತೋರ್ಸವ್ರು ಅವರು. ಆ ಕಾಲದವರೆಲ್ಲ. ಅದಕ್ಕೆ ಅವ್ರಿಗೆ ಇವತ್ತು ಅಷ್ಟು ದೊಡ್ಡ ಅವಾರ್ಡ್ ಸಿಕ್ಕಿಲ್ವಾ? ನಿಮ್ಗೆ ಏನ್ ಅನ್ಸ್ತಿದೆ ಇವಾಗ? ಅವ್ರಿಗೆ ಕಾಂಗ್ರೆಸ್ ಹೇಳಿ ಇಲ್ಲಿಂದಾನೆ. ದೊಡ್ಡ ಆರ್ಟಿಸ್ಟ್, ಅಷ್ಟು ಒಳ್ಳೆ ಅವಾರ್ಡ್ ಸಿಕ್ತು, ಜೊತೆಲಿ ಕೆಲಸ ಮಾಡಿದೀರಾ. ಹೌದು. ಸೊ ಹೆಂಗಿತ್ತು ಒಡನಾಟ ಅನಂತ್ ಸರ್ ಜೊತೆ? ನನ್ನ ಚಿಕ್ಕ ಮಗು ತರಾನೇ ನೋಡೋರು ಅವರು. ಯಾಕಂದ್ರೆ ಐ ವಾಸ್ 16 ಇಯರ್ಸ್ ಏನೋ ನನಗೆ ಪ್ರೀತಿಲದ ಮೇಲೆ ಶುರು ಆದಾಗ. ನಾನೇ ಚಿಕ್ಕೋಳು ಸೆಟ್ಟಲ್ಲಿ ನಾನೇ ಚಿಕ್ಕೋಳು, ಇನ್ನ ಮಗು ತರಾನೇ. ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡೋರು, ಗುಡ್ ಮಾರ್ನಿಂಗ್ ಮಗಳೇ ಅಂತ ಬಂದು ಹಗ್ ಮಾಡಿ ಎಲ್ಲ. ಹಿ ವಾಸ್ ವೆರಿ ಪ್ರೊಟೆಕ್ಟಿವ್. ನಂಗೆ ಒಂದ್ಸತಿ ಸೆಟ್ಟಲ್ಲಿ ಮೀಸಲ್ಸ್ ತರ ಆಗೋಗುತ್ತೆ, ನಾಟ್ ಮೀಸಲ್ಸ್, ಒಂದು ಅರ್ಧ ಗಂಟೆಗೆ ಫುಲ್ ಎಲ್ಲ ಕಡೆ ಗುಳ್ಳೆ ಬಂದ್ಬಿಡ್ತು. ಅಯ್ಯಯ್ಯೋ. ಅದನ್ನ ನೋಡ್ಬಿಟ್ಟು ಇನ್ನ ಒಂದೆರಡು ಸೀನ್ ಇತ್ತು ನಂದು. ಅದನ್ನ ನೋಡ್ಬಿಟ್ಟು ಅವರು ಇಲ್ಲ ವಿನು ಅವಳನ್ನ ಕಳಿಸ್ಬಿಡೋದು ಬೆಟರು ಮನೆಗೆ ಅಂತ ಹೇಳಿ ಪಾಪ ಅವರೇ ನನ್ನ ಬ್ಯಾಗ್ ಎಲ್ಲ ಕೆಳಗಡೆ ತಗೊಂಬಂದು ಕೊಟ್ಟು, ಆಮೇಲೆ ನಾನು ಹೊರಟ ಮೇಲೂ ಫೋನ್ ಮಾಡಿಸಿ ನಾನು ರೀಚ್ ಆದ್ನಾ ಇಲ್ವಾ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡಿದ್ವಿ. ಸೊ ಜೆಮ್ ಎಲ್ಲರ ಜೊತೆ ಬೆರೆಯೋರು. ಓ ನಾನ್ ದೊಡ್ಡ ಆರ್ಟಿಸ್ಟ್, ನಾನ್ ಸೂಪರ್ ಸ್ಟಾರ್, ನನ್ಗೆ ಒಂದ್ ಸಪ್ರೇಟ್ ರೂಮ್ ಬೇಕು. ಅವ್ರಿಗೆ ರೂಮೇ ಇರ್ತಾ ಇರ್ಲಿಲ್ಲ, ಸಪ್ರೇಟ್ ರೂಮ್. ಅವ್ರು ಅಲ್ಲೇ ಎಲ್ಲಿರ್ತಾರ ಅಲ್ಲೇನೆ ಹಂಗೆ ಕಾಸ್ಟ್ಯೂಮ್ ಚೇಂಜ್ ಮಾಡೋರು, ಎಲ್ಲ ಮಾಡೋರು. ಅವ್ರದ್ದು ನನ್ನ ತಮ್ಮ ಶಂಕರ ನೀವು ಓದಿದ್ರೆ ಅವ್ರು ಯಾಕೆ ಇಷ್ಟೊಂದು ಡೌನ್ ಟು ಅರ್ತ್ ಅನ್ನೋದು ಅರ್ಥ ಆಗುತ್ತೆ. ನೀವು ಯಾರೇ ಓದಿದ್ರು ಅದು ಅರ್ಥ ಆಗುತ್ತೆ. ಅವ್ರ ಸೀರಿಯಲ್ ಡೇಸು ಹೆಂಗಿತ್ತು, ಮತ್ತೆ ಮಾಲ್ಗುಡಿ ಡೇಸ್ ಮಾಡೋ ಟೈಮಲ್ಲಿ ಶಂಕರ್ ಸರ್ ಜೊತೆ ಒಡನಾಟ, ಮತ್ತೆ ಅದ್ ಹೆಂಗ್ ಸಂಭವಿಸ್ ಆ ಥರ ಎಲ್ಲ ಹೇಳಿದ್ದಾರೆ. ದಟ್ಸ್ ವೈ ಅವರು ಸೀರಿಯಲ್ ಅಲ್ಲಿ ನಿಮ್ ಜೊತೆ ಎಷ್ಟೊಂದು ಎಲ್ಲರ ಜೊತೆ ಕನೆಕ್ಟ್ ಆಗಿರೋದು ಅನ್ಕೊಳ್ತೀನಿ. ಎಲ್ಲರ ಜೊತೆ, ಇನ್ಕ್ಲೂಡಿಂಗ್ ಅಲ್ಲಿ ಕೆಲಸ ಮಾಡೋರು ಟೆಕ್ನಿಷಿಯನ್ಸು. ತುಂಬಿದ್ ಕೊಡ ತುಳ್ಕಲ್ಲ ಅಂತಾರಲ್ಲ ಹಾಗೆ. ಯಾವತ್ತು ಸ್ಟಾರ್ಗಿರಿ ತೋರಿಸ್ದವ್ರಲ್ಲ ಎಲ್ಲೂನು. ಎಲ್ಲೂ ಇಲ್ಲ. ಅದಕ್ಕೆ ನಾವೆಲ್ಲ ಸಂವಾದಕ್ಕೆ ಅಂತೆಲ್ಲ ಹೋಗ್ತಾ ಇದ್ವಿ, ಊರೂರ್ಗೆಲ್ಲ ಹೋಗ್ತಾ ಇದ್ವಿ. ನಮ್ ಜೊತೆ ಬಸ್ಸಲ್ಲೇ ಬಂದ್ಬಿಡೋರು, ನಮ್ ಜೊತೆ ಟ್ರೈನಲ್ಲೇ ಬಂದ್ಬಿಡೋರು, ಆತರ. ಬಟ್ ಅದೇ ಹೇಳ್ತಾ ಇದ್ದೀನಲ್ಲ, ಎಲ್ಲ ಡೈರೆಕ್ಟರ್ ಕೈಯಲ್ಲೇ ಇರುತ್ತೆ. ಕರೆಕ್ಟ್. ವಿನು ಸರ್ ಸೂಪರ್ ಟೆಕ್ನಿಷಿಯನ್, ತುಂಬಾ ಸ್ಟ್ರಿಕ್ಟ್. ಗಡ ನಡುಕ್ತಾ ಇದ್ವಿ ಪ್ರತಿಯೊಬ್ರು. ವಿನು ಸರ್ ಬಂದ್ರು ಅಂತ. ಅವ್ರು ಬರ್ತಾ ಇದ್ದಿದ್ದೆ ಹಿಂಗೆ, ರೆಡಿನಾ ಅಂತ. ನೆಕ್ಸ್ಟ್
ಅನ್ಕೊಂಡೆ ಬಂದಿರ್ತಾರೆ. ಜೋಗುಳ ಸೀರಿಯಲ್ಗೆ ಕೇಳಿದ್ರು, ನಾನ್ ಮಾಡಲ್ಲ ಅಂತಂದೆ. ಯಾಕೆ ಅಂದ, ನೀವು ಬೈತೀರಾ ನಾನ್ ಮಾಡಲ್ಲ ಅಂದ. ಇಲ್ಲ ಬೈಯಲ್ಲ ಬಾ. ಬಟ್ ಅಷ್ಟು ಬೈಸ್ಕೊತಾ ಇದ್ವಲ್ಲ, ಅಷ್ಟು ಅಳ್ತಾ ಇದ್ನಲ್ಲ, ಸ್ಕ್ರೀನ್ ಮೇಲೆ ನನ್ನನ್ನು ನಾನು ನೋಡ್ಕೊಂಡಾಗ ನನ್ಗೆ ಎಷ್ಟು ಖುಷಿ ಆಗೋದು ಗೊತ್ತಾ. ಅಂದ್ರೆ ಅದು ತೆಗ್ಸಿದಾರೆ ಅಷ್ಟು ಕೆಲಸ ಅವ್ರು ನಿಮ್ಮ ಹತ್ರ. ನಮ್ಮಪ್ಪ ಹೇಳೋರು, ಏನಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ, ನೋಡು ನೀನು ಹೆಂಗೆ ಪರ್ಫಾರ್ಮ್ ಮಾಡಿದ್ಯಾ ಅಂತ ಹೇಳೋರು. ಮತ್ತೆ ಜನ ರೋಡಲ್ಲಿ ಸಿಕ್ಕಿದಾಗ ಅವರು ಕೊಡ್ತಾ ಇದ್ದಿದ್ದು ಒಂದು ಫೀಡ್ಬ್ಯಾಕು, ಅದನ್ನೆಲ್ಲ ಈವನ್ ಟುಡೇ ಅಲ್ಲಿ ಪ್ರೀತಿಲದ ಮೇಲೆ ಕೆಲವೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ಜನ ಇನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಅಪ್ಪ. ನಾನು ಫೇಡ್ ಔಟ್ ಆಗ್ಬಿಟ್ಟಿದ್ದೀನಿ ನಮ್ಮ ಇಂಡಸ್ಟ್ರಿಯಿಂದ, ಬಟ್ ಸ್ಟಿಲ್ ದೇ ರಿಮೆಂಬರ್. ಅಂದ್ರೆ ನಾನು ಹೇಳೋದು ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕ್ವಾಲಿಟಿ ಆಫ್ ಅ ಪ್ರಾಜೆಕ್ಟ್. ಕರೆಕ್ಟ್. ಮಾಡಿದ್ರೆ 10 ಮಾಡೋಕ್ಕಿಂತ ಒಂದಂತದ್ ಮಾಡ್ಬಿಡ್ಬೇಕು ಅನ್ಸಲ್ವಾ, ಅದು ಹೇಳೋದು. ಸೊ ಹಿ ವಾಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಈಗ ಅವಾಗ ಎಲ್ರೂ ಚಿಕ್ಕವ್ರೆ, ಯಶ್ ಸರ್ ಅಂತ ಇವಾಗ ನಾವು ಮಾತಾಡ್ತೀವಿ, ಅವಾಗ ಎಲ್ರೂ ನೀವು ಜೊತೆಲಿ ಮೊನ್ನೆನೂ ಎಲ್ಲೋ ಸಿಕ್ಕಿದ್ದಾರೆ ನಿಮ್ಗೆ, ಯಾವ್ದೋ ಮದ್ವೆನಲ್ಲಿ ಐ ಥಿಂಕ್ ಅಲ್ಲ, ಜಯಮಾಲಾ ಆಂಟಿ. ಅವ್ರ ಜೊತೆ ಒಡನಾಟ ಹೆಂಗಿತ್ತು, ಅವ್ರು ಹೆಂಗಿರ್ತಿದ್ರು? ಅವ್ರು ಆಲ್ಮೋಸ್ಟ್ ಗೊತ್ತು ಎಲ್ರಿಗೂ ಒಂದೇ ತರ ಆಡ್ತಾ ಇದ್ವಿ ನಾವು, ನಮ್ಮಿಬ್ರಿಗೆ ಹೊಂದ್ಕೋತಾನೆ ಇರ್ಲಿಲ್ಲ. ಇದೇನಾ ಹೇಳಿದ್ದು, ಟೋಫು ಸೂಪರ್, ಸೋಯಾ ಹಾಲಿಂದ ಮಾಡಿರೋ ಪನ್ನೀರ್, ವೀಗನ್. ಥ್ಯಾಂಕ್ ಯು. ಇದನ್ನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ ಇವಾಗ. ಯು ವಿಲ್ ಲವ್ ಇಟ್. ಬೆಣ್ಣೆ ತರ ಇದೆ. ಹಾಟ್. ಓ, ಬಿಸಿನಾ? ಹೊರಗಡೆ ಎಲ್ಲ ಕೋಟಿಂಗ್ ಎಲ್ಲ ಸಖತ್ ಕ್ರಿಸ್ಪಿ ಆಗಿದೆ, ಒಳಗಡೆ ನಿಜ ಮೆಲ್ಟ್ ಆಗ್ತಾ ಇದೆ ಅದು. ಹೌದು, ಇನ್ನೆಲ್ಲೂ ಟೋಫು ಈ ತರ ಸಿಗಲ್ಲ. ನಾನು ಇದನ್ನ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಅಂದ್ರೆ ಇಷ್ಟು ಒಳ್ಳೆ ಟೋಫು ಸಿಕ್ಕುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಕ್ವಾಲಿಟಿ ವೈಸ್. ಅದೇ ರಬ್ಬರ್ ತರ ಇರುತ್ತೇನೋ, ರಬ್ಬರ್ ತರ. ಬಟ್ ಇದು ನಿಜವಾಗ್ಲೂ ಇದನ್ನ ಹಿಂಗ್ ಕಟ್ ಮಾಡಿದ್ರೆ ಮೋಸ್ಟ್ಲಿ ಮೆಲ್ಟ್ ಆಗುತ್ತೆ ಅನ್ನೋ ರೇಂಜಿಗೆ ಅದು ಸಾಫ್ಟ್ ಇದೆ. ಹೌದು, ಅದಕ್ಕೆ ಹೇಳಿದ್ವಿ ಶುಡ್ ಟ್ರೈ ದಟ್ ಅಂತ. ಸೊ ಇವಾಗ ಯಶ್ ಅವ್ರ ಜೊತೆ ಕಿತ್ತಾಡ್ಕೊಂಡೇ ಇರ್ತಿದ್ರಿ, ಇವಾಗ ಮೊನ್ನೆ ಸಿಕ್ತಾಗ ಏನಂದ್ರು, ಏನ್ ಮಾತಾಡಿದ್ರಿ? ನನ್ನ ಮುಂಚೆ ನಾನು ಫಸ್ಟ್ ಮೀಟ್ ಮಾಡಿದ್ದು ಯಶ್ನ ಐ ಥಿಂಕ್ ನಾನು ಒಂದು ಫಸ್ಟ್ PUC ನಲ್ಲಿದ್ದೆ ಅನ್ಸುತ್ತೆ. ನಾಗಭರಣ ಅಂಕಲ್ದು ಬೆನಕ ತಂಡದಿಂದ ಬಾಂಬೆನಲ್ಲಿ ನಾಟಕ ಇತ್ತು, ಅವಾಗ ಫಸ್ಟ್ ಬಂದಿದ್ದು ಯಶ್. ತುಂಬಾ ಹುಚ್ಚು ಆಕ್ಟಿಂಗು, ಡಾನ್ಸು ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ಬಾತ್ರೂಮ್ ಅಲ್ಲೆಲ್ಲ ನಿಂತ್ಕೊಂಡು ಡಾನ್ಸ್ ಮಾಡೋನು. ಹಂಗೆ ನನ್ನ ಡುಮ್ಸ್ ಅಂತಾನೆ ಕರಿತಾ ಇದ್ದಿದ್ದು, ಈಗ್ಲೂ ಡುಮ್ಸ್ ಅಂತಾನೆ. ಮೊನ್ನೆ ಸಿಕ್ದಾಗ್ಲೂ ಡುಮ್ಸ್ ಅಂತಾನೆ ಮಾತಾಡಿದ್ವಿ. ಹಂಗೆ ವಿ ಹ್ಯಾವ್ ಶೇರ್ ದಟ್. ಅಂದ್ರೆ ಹೆಂಗಿದ್ವಿ ಅಂತಂದ್ರೆ ಒಂದ್ ಸಿಬ್ಲಿಂಗ್ ತರನೇ ಇದ್ವಿ, ಕಿತ್ತಾಡ್ಕೊಂಡು. ಅದ್ರಲ್ಲಿ ನಾವಿಬ್ರು ಟ್ವಿನ್ಸ್ ಬೇರೆ, ಜಗಳ ಮಾಡ್ಕೊಂಡು. ಕಲರ್ ಹಂಗೆ ಮ್ಯಾಚ್ ಆಗಿದೆ ಅಲ್ಲ, ಏನ್ ಕಲರ್ ಅವ್ರುನು ಹಂಗೆ. ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಹಿಸ್ ಡೆಡಿಕೇಶನ್ ಆ್ಯಂಡ್ ತುಂಬಾ ಚೆನ್ನಾಗಿ ಅವನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾನೆ. ಕರೆಕ್ಟ್. ನಾನು ಇದೇ ಆಗಬೇಕು, ನಾನು ಹೀಗೆ ಇರ್ತೀನಿ ಕಣೆ ಅಂತ ಅವ್ನು ಏನು ಹೇಳಿದ್ದ ನನಗೆ, ಅವನು ಹಾಗೇ ಆಗಿದ್ದಾನೆ. ನಂದು ಈ ಥರ ಕಟ್ಔಟ್ ಬರುತ್ತೆ, ನೋಡ್ತಾ ಇರೋ. ನಂದು ಶಾರುಖ್ ಖಾನ್ ಥರ ಕಟ್ಔಟ್ ಬರುತ್ತೆ. ನಾನು ಸೂಪರ್ ಸ್ಟಾರ್, ನಾನು ಬಂದಿರೋದೇ ನಾನು ಸಿನಿಮಾ ಮಾಡೋಕ್ಕೆ, ನಾನು ಸೂಪರ್ ಸ್ಟಾರೇ ಆಗೋದು. ಅದಿದೆಯಲ್ಲ ಆ ಛಲ, ಐ ರಿಯಲಿ ಅಪ್ರಿಷಿಯೇಟ್ ದಟ್. ಆಮೇಲೆ ಸುಮ್ಮನೆ ಫ್ಲೂಕಲ್ಲಿ ಬಂದಂಥ ನಟ ಅಲ್ಲ ಅವನು. ಅವನು ಬೆಳಗ್ಗೆನೆ ಇದು ಪುನೀತ್ ಸರ್ ಹೋಗ್ತಾ ಇದ್ದಿದ್ದು ಫೈಟ್ ಕ್ಲಾಸಸ್ಗೆ ಹೋಗೋನು. 4 ಗಂಟೆಗೆ ಫೈಟ್ ಕ್ಲಾಸಿಗೆ ಹೋಗಿ ಬಂದು ಆಮೇಲೆ ಶೂಟಿಂಗಿಗೆ ಬರೋನು. ಅಲ್ಲಿಂದ ಹೋದ್ಮೇಲೆ ವಾಪಸ್ಸು ಡಾನ್ಸ್ ಕ್ಲಾಸಿಗೆ ಹೋಗೋನು, ಜಿಮ್ಮಿಗೆ ಹೋಗೋನು, ವರ್ಕೌಟ್ ಮಾಡೋನು. ನಾವೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟನ್ನ ಇಟ್ಕೊಂಡು ನಾವೆಲ್ಲ, ಅಂದರೆ ನಾನು, ಶ್ರುತಿ, ಪದ್ಮಚಾರಾವ್, ಇವನ್ನೆಲ್ಲ ನಾವೆಲ್ಲ ಕಿಕಿ ಗರ್ಲ್ಸ್ ಟಾಕ್
ಗಾಸಿಪ್ ಮಾಡ್ಕೊಂಡು ಎಲ್ಲ ನಗ್ತಾ ಇದ್ರೆ ಕಾರ್ಡ್ ಹರಟೆ ಹೊಡಿತಾ ಇದ್ರೆ ಅವನು ಮಾತ್ರ ಒಂದ್ ಕಡೆ ಕುತ್ಕೊಂಡು ಸ್ಕ್ರಿಪ್ಟ್ ಇಟ್ಕೊಂಡು ಅದಕ್ಕೇನ್ ಬೇಕೋ ಪ್ರಾಕ್ಟೀಸ್ ಮಾಡೋದು ಅದನ್ನ ಮಾಡೋನು. ನನ್ನೂ ಕರಿಯೋನು. ನಂದು ಒಂದೊಂದು ಏನಾದ್ರು ತುಂಬಾ ಇಂಪಾರ್ಟೆಂಟ್ ಸೀನ್ಸ್ ಇತ್ತು ಅಂತಂದ್ರೆ ಬರೀ ನೋಡ್ಕೊಳ್ಳೋಣ ಅಂತ, ಹೋಗ ಆಮೇಲೆ ನೋಡ್ತೀನಿ ಅಂತ. ಹಂಗೆ ಆ ಥರ ಅವನು ಅಷ್ಟು ಡೆಡಿಕೇಶನ್ ಮತ್ತೆ ಅವನ ಹಾರ್ಡ್ ವರ್ಕ್ ಅವನನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದೆ. ನಿಜ. ಅಂಡ್ ಆಬ್ವಿಯಸ್ಲಿ ಲಕ್ ಆಲ್ಸೋ ಮ್ಯಾಟರ್ಸ್. ಯೋಗ ಯೋಗ್ಯತೆ ಎರಡು ಒಟ್ಟಿಗೆ ಸೇರ್ಬಿಟ್ಟಿದೆ. ಅದೇ ನಿಜ. ಬಟ್ ಅಲ್ಲಿ ಇದರಲ್ಲಿ ಆ ಸೆಟ್ಟಲ್ಲಿ ಇದ್ದಿದ್ದು ಎಲ್ಲ ಕಲಾವಿದ್ರು ತುಂಬಾ ಅದ್ಭುತ, ಮತ್ತೆ ಎಲ್ಲರೂ ಒಂದೊಂದು ಪೊಸಿಷನ್ ಅಲ್ವಾ. ನಂಗದು ಆಶ್ಚರ್ಯ ಆಗೋದು. ಏನೂ ಅಲ್ಲದೆ ಇರೋರು ಆ ಟೈಮಲ್ಲಿ ಎಷ್ಟೆಲ್ಲ ಅನಂತ್ನಾಗ್ ಸರ್ ವಿಷಯ ಹೇಳ್ತಿಲ್ಲ, ಮತ್ತೆ ನೀವ್ ಯಾರು ತಪ್ಪು ತಿಳ್ಕೊಂಡ್ಬಿಟ್ಟಿರಾ. ನಾನು ಹೇಳ್ತಿರೋದು ವೈರಲ್ ಯಶಣ್ಣ ಅವ್ರದ್ದು ಮತ್ತೆ ಗ್ರೀಷ್ಮಾ ಮೇಡಮ್ದು ಈ ತರದ್ದು ಅವಾಗಿನ್ನು ಚಿಕ್ಕವರು ಅಂತ ಅನ್ಸ್ಕೊಂಡವ್ರು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ನನ್ಗದು ತುಂಬಾ ಇದು ಅನ್ಸೋದು. ಇನ್ನು ಅಪ್ಪಣ್ಣ ಮೇಡಮ್ ಆಲ್ಮೋಸ್ಟ್ ನಿಮ್ಗೆ ಫ್ಯಾಮಿಲಿ ಫ್ರೆಂಡ್ ತರಾನ ಇರ್ಬೋದೇನೋ ಮುಂಚೆಯಿಂದನೂ, ಅಂದ್ರೆ ಬಟ್ ಥಿಯೇಟರ್ ಕನೆಕ್ಷನ್ ಶುರುವಾಗಿತ್ತು. ಫಸ್ಟ್ ನಿಮ್ಮನ್ನ ಒಂದು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಅಲ್ಲೇ ಅಲ್ಲ ನೀವೇ ಅಪ್ಪ ಮತ್ತೆ ಅಪ್ಪಣ್ಣ ಒಟ್ಟಿಗೆ ಆಕ್ಟ್ ಮಾಡಿದ್ರು. ಹಂಗ ಅಲ್ಲಿವರೆಗೂ ನಾನು ಅಪರ್ಣ ನೋಡೇ ಇರ್ಲಿಲ್ಲ. ಅಂದ್ರೆ ಅಫ್ಕೋರ್ಸ್ ಟಿವಿಲೇ ನೋಡಿದ್ವಿ, ಮುನ್ನೋಟ ಎಲ್ಲ ಬರ್ತಾ ಇದ್ರಲ್ಲ. ಬಟ್ ಮುಖಾಮುಖಿ ಭೇಟಿ ಆಗಿದ್ದು ಫಸ್ಟ್ ಟೈಮ್ ಅಪರ್ಣನ ಅಲ್ಲೇ. ಅವಾಗ ನಾನು ಅವ್ರಿಗೆ ಹೇಳಿದ್ದೆ, ನಮ್ಮಪ್ಪ ಈ ಥರ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರು ಅಂತ. ಅವ್ರ ಮಗಳ ನೀನು ಅಂತ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ನನಗೆ, ವಾಟ್ ಐ ಆಮ್ ಬ್ಲೆಸ್ಡ್ ವಿತ್ ಅಂತಂದರೆ, ಅವಾಗಿನ ಸೀರಿಯಲ್ ನಲ್ಲಿ ಆ್ಯಕ್ಟ್ ಮಾಡೋರು ಟೆಕ್ನಿಷಿಯನ್ಸು ನನ್ಗೆ ಯಾವುದೇ ಕಾರಣಕ್ಕೂ ಇದು ಹೊಸದಂತಾನೆ ಅನಿಸಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡುವಾಗಲೂ ನನಗೆ ನರ್ವಸ್ ಆಗೋದು ಏನೂ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಇವಾಗ ಗುಪ್ತಗಾಮ್ನಲ್ಲಿ ಫಸ್ಟು ಬಿ ಸುರೇಶ್ ಅಂಕಲ್ಲು, ಆಮೇಲೆ ಕಲಾ ಗಂಗೋತ್ರಿ ಮಂಜು ಸರ್, ಇವರೆಲ್ಲ ನನ್ನ ಚಿಕ್ಕ ಮಗುವಿಂದ ನೋಡಿರೋರು. ಸೊ ಎಲ್ಲರ ಜೊತೆನೂ ನನ್ನ ಒಡನಾಟ ಬೇರೆನೇ ಇತ್ತು. ಅಂದರೆ ಎಲ್ಲರೂ ನನ್ನ ಪುಟ್ಟ ಮಗು ಥರನೇ, ಉದಿ ಮಗಳು ಅಂತ. ಹಾಗೆ ಫಸ್ಟು ಅಂದರೆ ಹಿಂಗೆ ಸಿಕ್ಕಿದಾಗ ಅವ್ರ ಮಗಳ ನೀನು ಅಂತ ಹೇಳಿದ್ದು. ಅಲ್ಲಿಂದ ನಂದು ಅವ್ರದ್ದು ಫ್ರೆಂಡ್ಶಿಪ್ ಶುರು ಆಯಿತು. ಆಯ್ತಾ ಒಂದು 20 years ಆಗಿರ್ಬೋದು. ವೆರಿ ಅನ್ಫಾರ್ಚುನೇಟ್, ಐ ರಿಯಲಿ ಮಿಸ್ ಹರ್. ಯಾಕಂದರೆ ವಿ ವರ್ ವೆರಿ ಕ್ಲೋಸ್. ನನ್ನ ಜೊತೆ ಇರ್ತಾ ಇದ್ದಿದ್ದು ರೀತಿ ಯಾರ ಜೊತೆಯಲ್ಲೂ ಇದ್ದಿಲ್ಲ ಅನ್ಕೋತೀನಿ. ನೀವು ಒಂದ್ಸತಿ ನಾನು ಅದೇ ಇನ್ನೊಂದು ಹೇಳಬೇಕು ಅಂತಂದರೆ, ಅವ್ರ ಜೊತೆ ನನಗೆ ಯಾವುದೂ ಒಂದು ಕಹಿ ಘಟನೆ ಅಂತೂ ನಡೆದೇ ಇಲ್ಲ ಅವ್ರ ಜೊತೆ. ನನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಯಾವಾಗಲೂ ನಾನು ನಗಿಸ್ತಾ ಇದ್ದೆ ಅವರನ್ನ. ಅವ್ರಿಗೇನಾದ್ರು ಬೇಜಾರಾಯ್ತು ಅಂತಂದ್ರೆ ಅವ್ರ ಗಂಡ ಹೇಳೋರಂತೆ, ಹೋಗು ಒಂದು ಸ್ವಲ್ಪ ಗ್ರೀಷ್ಮಾ ಜೊತೆ ಇದ್ಕೊಂಡ್ ಬಾ ಅಂತ. ಅಯ್ಯೋ ಹಂಗೆ ಅವ್ರಿಗೆ ನಂಗೆ ಗೊತ್ತಿಲ್ಲ, ಇದನ್ನ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ರೀ ನೀವು ಯಾವಾಗಲೂ ಕನ್ನಡದಲ್ಲಿ ಅಥವಾ ಅಷ್ಟು ಸ್ಪಷ್ಟವಾಗಿ ಎಲ್ಲ ಮಾತಾಡ್ತಿರಲ್ಲ, ನೀವು ಒಂದ್ಸತಿನೂ ಕೆಟ್ಟ ಮಾತಾಡೇ ಇಲ್ವಾ ಅಂತ ಕೇಳಿದ್ದೆ. ಹೌದು, ಅಂದ್ರೆ ಅವ್ರು ನೋಡಿದ್ರೆ ಅವ್ರು ಕೆಟ್ಟ ಮಾತಾಡ್ತಾರೆ ಅನ್ನೋ ತರ ಅನ್ಸನೇ ಇಲ್ಲ. ಇಲ್ಲ, ಅವ್ರು ಅಂದೇ ಯಾವತ್ತೂ ಮಾತಾಡಿಲ್ವಂತೆ. ಮಾತಾಡ್ತೀನಿ ಅಂದ್ರು. ಏನ್ರಿ ಮಾತಾಡ್ತೀರಾ ಕೆಟ್ಟ ಮಾತು ಅಂದ್ರೆ ಕತ್ತೆ ನನ್ ಮಗನೆ, ಕೋತಿ ನನ್ ಮಗನೆ, ಇದೇನ್ರಿ ಕೆಟ್ಟ ಮಾತು ಇದು? ಹ್ಞೂ ಕಣೆಮ್ಮ, ನನ್ಗೆ ಆ ಥರ ಎಲ್ಲ ನಾನು ಯಾವತ್ತೂ ಮಾತಾಡಿಲ್ಲ ಕಣೆ ಅಂತ. ಇಲ್ಲ ಅಪ್ಪು, ಒಂದೇ ಒಂದ್ಸತಿ ನನಗೋಸ್ಕರ ನನ್ನನ್ನೇ ಬೈಬೇಕಂದ್ರೆ ಏನಾದ್ರೂ ಬೈರಿ ನನ್ನನ್ನ ಅಂದೆ. ಆಮೇಲೆ ಏಯ್ ಮುಚ್ಚೆ ಸಾಕು ಬಾಯಿ, ಏನೋ ಬಂದ್ಬಿಟ್ಲೆ ಇಲ್ಲಿ ದೊಡ್ಡದಾಗಿ, ಓಕೆ ನೀನ್ ಕೆಲಸ ನೋಡ್ಕೊಳೆ, ಇಲ್ಲ ರೀ ಪ್ಲೀಸ್ ಬೈರಿ ನನ್ನನ್ನ ಅಂತಂದೆ. ಇದೇ ಕಣೆ ಮಾಡಿದ್ದು ಇವಾಗ ನಾನು ಅಂತ. ಅಯ್ಯೋ ಆಯ್ತು ರೀ, ನಾನು ಪ್ರಾಮಿಸ್, ನೀವು ನನಗೆ ಪ್ರಾಮಿಸ್ ಮಾಡಬೇಕು, ಒಂದೇ ಒಂದು ನಾನು ಹೇಳ್ಕೊಟ್ಟಿದ್ದು ನೀವು ಹೇಳಬೇಕು ಅಂತ. ನೋಡು ನೀನು ಏನೇನೋ ಹೇಳ್ತೀಯ ನನಗೆ ಗೊತ್ತು, ಬೇಡ ಪ್ಲೀಸ್ ರೀ ಒಂದೇ ಒಂದ್ಸತಿ. ಆಯಿತು ಹೇಳಿಮ್ಮ, ಒಂದೇ ಒಂದ್ಸತಿ ಅನ್ರಿ. ಇದು ಲೋಕಲ್ ಲ್ಯಾಂಗ್ವೇಜ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಡು ಮಾತಾಡ್ಬಿಟ್ಟಿದೆ ಎಲ್ಲರಿಗೂ. ಸೊ ಇದನ್ನಾರು ಹೇಳಿ ಅಂತ ಅಂತನ್ರಿ ಅಂತಂದೆ. ಅದಕ್ಕೆ ಅವರು
ಅಯ್ಯೋ ಏನ್ರಿ ಕೆಟ್ಟ ಮಾತಾಡೋ ಸಂಸ್ಕೃತ ತರನೇ ಮಾತಾಡ್ತಿರಲ್ಲ ಅಪ್ಪು ಅಂತಂದೆ. ಹೋಗಿ ನಂಗೆ ಇದೆಲ್ಲ ಮಾತಾಡಕ್ ಬರಲ್ಲ ಅಂತ. ಅಂದ್ರೆ ಶಿ ವಾಸ್ ದಟ್ ಇನ್ನೋಸೆಂಟ್. ಯಾರ ಜೊತೆ ಇರ್ತಾರೋ ಅವ್ರ ಥರನೇ ಆಗ್ಬಿಡೋರು. ನೀರಿನ ಹಾಗೆ ಅವರು ಮಕ್ಕಳ ಜೊತೆ ಮಕ್ಕಳ ಥರನೇ ಇದ್ಬಿಡೋರು. ದೊಡ್ಡವ್ರ ಜೊತೆ ಅದೇ ಥರ ಘನವಾಗಿ ಹಾಗೆ ಇರೋರು, ಗಾಂಭೀರ್ಯ ಎಲ್ಲ. ನನ್ನ ಜೊತೆ ಇದ್ದಾಗ ನನ್ನ ಥರನೇ ತರನೇ ಇರೋರು. ಐ ರಿಯಲಿ ಮಿಸ್ ಹರ್. ಬಟ್ ಒಳ್ಳೆ ರೀತಿನಲ್ಲಿ ಅವ್ರನ್ನ ಮಿಸ್ ಮಾಡ್ಕೊತೀನಿ. ಹೌದು, ಆಸ್ ಅ ಫ್ರೆಂಡ್, ಆಸ್ ಅ ಗೈಡ್. ಬಟ್ ಅವರು ವರಲಕ್ಷ್ಮಿ ಆಗಿ ಮಜಾಟಾಕಿ ಸೆಂಟ್ರಿ ಆದ್ರಲ್ಲ, ಅಬ್ಬಾ ಈಗ್ಲೂ ಮೆಟ್ರೋ ಹತ್ತಿದ ತಕ್ಷಣ ಅವ್ರು ನೆನಪಾಗುತ್ತೆ. ಅವ್ರ ವಾಯ್ಸ್ ಕೇಳಿದಾಗ ಎಲ್ಲ. ಇಲ್ಲ, ಇವತ್ತಿಗೂ ನಾನು ಪ್ರತಿ ದಿವಸ ನೆನ್ಸ್ಕೊತೀನಿ ಅಪರ್ಣಾನ. ಅವ್ರು ಹೋಗಿದ್ದಾರೆ ಅಂತ ನನ್ಗೆ ಅನ್ಸಲ್ಲ. ಐ ಸ್ಟಿಲ್ ಫೀಲ್ ಹರ್ ಪ್ರೆಸೆನ್ಸ್. ಒಂದೇನಾದ್ರೂ ಮರೆಯಕ್ ಆಗದೆ ಇರೋಂತ ಒಂದು ಕಾನ್ವರ್ಸೇಷನ್ ಈ ವಿಷಯ ಗೊತ್ತಾದ ಮೇಲೆ, ಅಪರ್ಣ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಏನಾದ್ರೂ ಮಾತಾಡಿದ್ವಿ, ಹೆಂಗ್ ಗೊತ್ತಾಯ್ತು? ಅಲ್ಲ, ಅವರೇ ನನ್ಗೆ ಹೇಳಿದ್ದು. ನನಗೆ ಅವ್ರು ಹೋಗಕ್ಕೆ ಒಂದ್ ತಿಂಗಳು ಹಿಂದೆ ಅನ್ಸುತ್ತೆ. 1 ತಿಂಗಳು ಹಿಂದೆ ನನ್ಗೆ ಫೋನ್ ಮಾಡಿ ಹೇಳಿದ್ರು. ಅವ್ರಿಗೆ ಹುಷಾರಿಲ್ಲ ಅಂತ ನಂಗೆ ಗೊತ್ತಿತ್ತು. ನಾ ಕೇಳ್ದಾಗೆಲ್ಲ ಪಾಪ ಐ ಥಿಂಕ್ ಶಿ ಡಿಡ್ಂಟ್ ವಾಂಟ್ ಟು ಟೆಲ್ ಅನ್ಸುತ್ತೆ. ನನಗೆ ಬೇರೆ ಸೋರ್ಸ್ ಇಂದ ಗೊತ್ತಾಗಿತ್ತು. ಬಟ್ ನಾನು ಮಾತಾಡುವಾಗ ಏನೋ ಒಂದ್ ಸ್ವಲ್ಪ ಹೊಟ್ಟೆ ಹಿಂಗಾಯ್ತು ಅಂತೆಲ್ಲ ಹೇಳಿದ್ರು, ಸಮಸ್ಯೆ ಆಗಿದೆ ಅಂತ. ಅದಾದ್ಮೇಲೆ ಅವರೇ ಫೋನ್ ಮಾಡ್ಬಿಟ್ಟು ನೀನ್ ಎಷ್ಟು ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಥೆರಪಿ ಕೊಡಿಸ್ತಾ ಇದ್ದೆ. ನ್ಯೂರೋಥೆರಪಿ ಅಂತ ಅಂದ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ತಾ ಇದ್ದೆ. ಇದೆಲ್ಲ ಮಾಡಿದೆ, ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡೆ. ಆದರೆ ನಾನು ನಿನ್ನ ಹತ್ರ ಮುಚ್ಚಿಟ್ಟೆ ಒಂದು ವಿಚಾರನ ಅಂತ. ನನಗೆ ಗೊತ್ತಿತ್ತು ಅವ್ರು ಅದನ್ನೇ ಹೇಳ್ತಾರೆ ಅಂತ. ಏನಪ್ಪು ಅಂತಂದಾಗ ಹೇಳಿದ್ರು, ನನಗೆ ಕ್ಯಾನ್ಸರ್ ಕಣೆ, ನಾನು ಉಳಿಯಲ್ಲ, ಬಟ್ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನಾನೇನಾದರೂ ಇದರಿಂದ ಪಾರ ಆದೆ ಅಂತಂದರೆ ಖಂಡಿತವಾಗ್ಲೂ ನಾನು ಮನೆಗೆ ಬರ್ತೀನಿ. ನಾನು ಸೃಜನ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನಗೆ ಬೇರೆ ಒಂದು ಏನಂತಾರೆ, ಒಂದು ಜಾನರೇ ಕೊಟ್ಬಿಟ್ರು. ನಾನು ಅಷ್ಟು ವರ್ಷ ಮಾಡ್ಕೊಂಬಂದಿದ್ದು ಅಪರ್ಣನೇ ಬೇರೆ. ಒಂದು ಶೋ ಇಂದ ನನ್ನ ಐಡೆಂಟಿಟಿನೇ ಚೇಂಜ್ ಆಗೋಯ್ತು. ದಟ್ ಐ ಶುಡ್ ಕಮ್ ಆ್ಯಂಡ್ ಐ ಶುಡ್ ಥ್ಯಾಂಕ್ ಸೃಜನ್ ಅಂತ ಹೇಳಿದ್ರು. ಮತ್ತೆ ಅಗೇನ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಲೋಕೇಶ್ ಪ್ರೊಡಕ್ಷನ್ಸ್ ಅಂತ ಲಾಸ್ಟ್ ಹೇಳಿದ್ದು. ನಾನು ಆಯಿತು ಅಪ್ಪೋ, ನೀವು ಹುಷಾರಾಗ್ತೀರಾ, ಡೋಂಟ್ ವರಿ, ವಿಲ್ ಬಿ ಫೈನ್. ನನಗೆ ಗೊತ್ತಿತ್ತು ಆಗಲ್ಲ ಅಂತ. ಅನ್ಫಾರ್ಚುನೇಟ್ಲಿ ನೀವು ಮತ್ತೆ ಲಾಸ್ಟ್ ಮೀಟ್ ಮಾಡಿದ್ದವ್ರನ್ನ ನಾನು ಮೀಟ್ ಮಾಡಲೇ ಇಲ್ಲ. ಪ್ರಾಬಬ್ಲಿ ಅವ್ರನ್ನ ನೋಡಿದ ಅಪ್ಪು ಇದೇ ಬೇರೆ, ಆ ಮುಖನೇ ಬೇರೆ. ಲಕ್ಷಣವಾಗಿ ಸೀರೆ ಉಟ್ಕೊಂಡು, ಕುಂಕುಮ ಇಟ್ಕೊಂಡು, ಹೂವು ಮುಡ್ಕೊಂಡು ಆ ಥರ. ಐ ಥಿಂಕ್ ನಾನು ಲಾಸ್ಟ್ ಅವ್ರನ್ನ ನೋಡಿದ್ದು ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತಾ ಇದ್ದೆ ನಾನು. ಲಾಸ್ಟ್ ನಾನು ನೋಡಿದ್ದು ನಮ್ಮತ್ತೆ 70 years ಸೆಲೆಬ್ರೇಷನ್ ಬುಕ್ ರಿಲೀಸ್ ಮಾಡಿದಾಗ ಅವರು ಹೋಸ್ಟ್ ಮಾಡಿದ್ರು. ಸೊ ಪ್ರಾಬಬ್ಲಿ ನಾನು ಅವ್ರನ್ನ ಆ ಥರ ನೋಡಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ನಾನು ಭೇಟಿ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿಗೂ ನನಗೆ ಅಪರ್ಣ ಅಂತಂದರೆ ನನಗೆ ಆ ಮುಖನೇ ಬರೋದು. ಅವರ ಲಾಸ್ಟ್ ಸ್ಟೇಜ್ ಮುಖ ನನಗೆ ಬರಲ್ಲ. ನಾನು ನೋಡ್ಲೂ ಇಲ್ಲ ಅದನ್ನು. ನಾನು ಬರ್ತೀನಿ ಅಂತ ಸರಿ ಆಯಿತು ಬಾ ಅನ್ನೋರು, ನನಗೇನೋ ಒಂದು ಬರೋದು ಕೆಲಸ, ನಾನು ಹೋಗೋಕ್ಕಾಗ್ತಾಯಿಲ್ಲ. ಅವ್ರು ಹೋಗೋಕ್ಕೆ ಒಂದು 10 ದಿನದ ಹಿಂದೆ ನನಗೆ ನಾ ಫೋನ್ ಮಾಡ್ಬಿಟ್ಟು ಅಪ್ಪು ನನಗೆ ಹೊರಡ್ತಾ ಇದ್ದೀನಿ ಬರ್ತೀನಿ ಅಂತ ಅಂದಿದ್ದಕ್ಕೆ, ಇಲ್ಲ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಕೀಮೋಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ, 2-3 ದಿವಸ ನೀನು ನನ್ನನ್ನು ಆ ಸ್ಥಿತಿಲಿ ನೋಡಬೇಡ, ನೀ ಬರಬೇಡ, ನಾನು ಫೋನ್ ಮಾಡ್ತೀನಿ, ನೀನು ಅವಾಗ ಬಾ ಅಂತ ಹೇಳಿದ್ರು. ಐ ಥಿಂಕ್ ದಟ್ ವಾಸ್ ಹರ್ ಲಾಸ್ಟ್ ಕೀಮೋ ಸೆಷನ್ ಅಂತ ಅನ್ಸುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಅದು ನಾವು ಪಡ್ಕೊಂಡು ಬಂದಿರೋದು ಇಷ್ಟಕ್ಕೆ ಪಡ್ಕೊಂಡು ಬಂದಿರ್ತೀವಿ. ನನಗೆ ತುಂಬ ಆಶ್ಚರ್ಯ ಆಗಿದ್ದು, ಅಪ್ಪು ಸರ್ ಹೋದ್ರು, ಅವ್ರದ್ದು ಒಂದು ಶ್ರದ್ಧಾಂಜಲಿನ ನಿರೂಪಿಸಿದ್ದು ಅಪರ್ಣ ಮೇಡಮ್. ಅವತ್ತು ಅವ್ರು ಮಾತಾಡಿದ್ರು ಪ್ರೆಸ್ಗೆ ಚಿಟ್ಚಾಟಲ್ಲಿ. ನೆಕ್ಸ್ಟ್ ಅವರು ಲೈನಲ್ಲಿ ಇದ್ದಾರೆ ಅವರು ಅಂತ ಹೆಂಗೆ ನಾವು ಇದು ಮಾಡೋಕ್ಕಾಗುತ್ತೆ? ಯಪ್ಪ, ಎಷ್ಟು ಅನಿರೀಕ್ಷಿತ ಅಲ್ಲ ನಮ್ಮ ಜೀವನಗಳು.
ಇರೋವರೆಗೂ ಚೆನ್ನಾಗಿ ಅಷ್ಟೇ, ಎಲ್ಲಾರನ್ನೂ ಪ್ರೀತಿ ಅಷ್ಟೇ ಮಾಡ್ತಾ ಅಷ್ಟೇ. ಯಾರ ಬಗ್ಗೆನೂ ಗ್ರಡ್ಜ್ ಇಟ್ಕೊಳ್ಳದೆ ಹೌದು, ಅಲ್ವಾ, ನಿಜ. ಹಾಗೆ ಬದುಕ್ಬೇಕು. ಅದೇ ಇದು ಹೆಂಗೆ ಸ್ಮಶಾನ ವೈರಾಗ್ಯ ಆಗ್ಬಾರ್ದು, ಇದು ಕಂಟಿನ್ಯೂ ಆಗ್ಬೇಕು. ಎಲ್ಲರೂ ನಾವು ಆ ಟೈಮಿಗೆ ಮಾತ್ರ ಮಾತಾಡಿ ಸುಮ್ಮನಾಗೋ ಹಂಗೆ ಆಗ್ಬಾರ್ದು. ಎಲ್ಲ ಎಷ್ಟು ಕ್ಷಣಿಕ ಅಂತ ಆ ಸೆಕೆಂಡಿಗೆ ಅನ್ಸಿರುತ್ತೆ, ಮತ್ತೆ ನೆಕ್ಸ್ಟ್ ಮೂಮೆಂಟಿಗೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆದ ತಕ್ಷಣ ಮತ್ತೆ ಅದೇ ಎಲ್ಲ ರೊಟೀನ್ ಬಂದೇ ಬಿಡುತ್ತೆ. ಹೌದು, ನಾವು ಮತ್ತು ಅದೇ ಆ ಥಾಟ್ಸಿಂದ ಆಚೆ ಬರೋದೇ ಇಲ್ಲ. ಆ ಸೆಕೆಂಡ್ ಅಷ್ಟೇ, ಆ ಮೂಮೆಂಟ್ ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 1-2 ದಿನ 3 ದಿನ ಅಷ್ಟೇ. ಅದಾದ್ಮೇಲೆ ಮತ್ತೆ ನಾವು ಹಂಗೆ ಆಗ್ಬಿಡ್ತೀವಿ. ಹಂಗೆ ಆಗಬಾರ್ದು ಅಂದರೆ ಹೆಂಗಿರ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದೇ ಹೇಳಿದ್ನಲ್ಲ, ಎಲ್ಲಾರನ್ನೂ ಪ್ರೀತಿ ಮಾಡಬೇಕು. ನಾವಿರೋವರೆಗೂ ಒಂದು 4 ಜನಕ್ಕೆ ಉಪಯೋಗ ಆಗೋ ಹಾಗೆ ಬದುಕಬೇಕು. ನಮ್ಮ ಅತ್ತೆ ಯಾವಾಗಲೂ ಅದೇ ಹೇಳೋದು, ನಮ್ಮ ಅಪ್ಪನೂ ಅದೇ ಹೇಳೋರು. ನೋ ಈಗೋ, ನೋ ಗ್ರಡ್ಜ್. ಏನು ತಗೊಂಡೋಗ್ತೀವಲ್ವಾ, ಆ ಕ್ಷಣಕ್ಕೆ ಯಾರಾದರೂ ತಪ್ಪು ಮಾಡಿದಾಗ ಆ ಕ್ಷಣಕ್ಕೆ ಬೇಜಾರಾಗುತ್ತೆ, ಅವ್ರ ಬಗ್ಗೆ ಸಿಟ್ಟು ಬರುತ್ತೆ, ನೆಕ್ಸ್ಟ್ ಇವ್ರ ಜೊತೆ ಮಾತಾಡಬಾರ್ದು ಅಂತ ಅನ್ಸುತ್ತೆ. ಬಟ್ ಅದೇ ಐ ಮೀನ್ ನಾನು ಆ ಥರ ನಾನು ಯೋಚನೆ ಮಾಡೋ ರೀತಿ ಆಗಿರ್ಬೋದು. ಆಮೇಲೆ ಒಂದು ಸ್ವಲ್ಪ ದಿನ ಆಗ್ತಿದ್ದಂಗೆ ಓಕೆಪ್ಪ, ದಟ್ ಪರ್ಸನ್ ಬಿಕಮ್ಸ್ ಇಂಪಾರ್ಟೆಂಟ್, ದಟ್ ರಿಲೇಶನ್ಶಿಪ್ ಬಿಕಮ್ಸ್ ಇಂಪಾರ್ಟೆಂಟ್. ಸೃಜನ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಗೆ ಇವ್ರು ಬೇಡ ಅವ್ರು ಬೇಡ ಅಂತ ದೂರ ಮಾಡ್ತಾ ಇದ್ರೆ ಕಡೆಗೆ ನಮ್ಮ ತಿಥಿ ನಾವೇ ಮಾಡ್ಕೋಬೇಕು ಅಂತ. ಎಲ್ಲದನ್ನೂ ಮೀರಿದ್ದು ಮನುಷ್ಯ ಸಂಬಂಧ ನಾವೆಲ್ಲರ ಜೊತೆ ಚೆನ್ನಾಗಿರ್ಬೇಕು. ಹೌದು, ಆ ಸೆಕೆಂಡಿಗೆ ಏನೇ ಆಗಿದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಇಷ್ಟೊಂದು ಪಾಠಗಳನ್ನ ಲೈಫ್ ಕಲಿಸ್ತಾನೆ ಇರುತ್ತೆ. ಬಟ್ ನಾವು ಮರ್ತೋಗ್ಬಿಡ್ತೀವಿ, ಮರಿಬಾರ್ದು. ಬಟ್ ಸೀರಿಯಲ್ ಅಷ್ಟು ಚೆನ್ನಾಗಿ ಆಗ್ತಿತ್ತು. ಥಿಯೇಟರಲ್ಲೂ ನೀವು ಕಂಟಿನ್ಯೂಯಸ್ ಆಗಿ ಅಟ್ಯಾಚ್ಮೆಂಟ್ ಇತ್ತು. ಈ ಡಾನ್ಸ್ ರಿಲೇಷನ್ ಹೆಂಗ್ ಶುರು ಆಯ್ತು? ರಿಲೇಶನ್ಶಿಪ್ ಕಥಕ್ಕಲ್ಲ ನೀವು ಮಾಡೋದು? ಕಥಕ್ ಡಾನ್ಸ್ ನನಗೆ ಫಸ್ಟು ಭರತನಾಟ್ಯಂ ಶುರು ಮಾಡಿಸಿದ್ದು ನಮ್ಮಪ್ಪ, ಅವರ ಫ್ರೆಂಡ್. ನಮ್ಮ ಇವ್ರು ಇಲ್ವಾ, ಶಿಶಿರ್, ಬಿಗ್ ಬಾಸ್ ಶಿಶಿರ್, ಅವ್ರ ತಂದೆ ಇಸ್ ಅ ವೆರಿ ಗುಡ್ ಡಾನ್ಸರ್, ಭರತನಾಟ್ಯಂ, ಷಡಾಕ್ಷರಿ ಅಂಕಲ್ ಅಂತ. ಅವರೇ ನನ್ನ ಫಸ್ಟ್ ಭರತನಾಟ್ಯಂ ಶುರು ಮಾಡಿದ್ರು. ಅದನ್ನ ಬಿಟ್ಬಿಟ್ಟೆ. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ನನ್ಗೆ ಅಯ್ಯೋ ಅರ್ಮಂಡಿ ಕೂತ್ಕೋಬೇಕಲ್ಲ ಅನ್ನೋ ಬೇಜಾರ್ಗೆನೆ ನಾನು ಅದನ್ನ ಬಿಟ್ಬಿಟ್ಟೆ. ಬಟ್ ಯಾವಾಗ್ಲೂ ನನಗೆ ಕಥಕ್ ಬಗ್ಗೆ ತುಂಬಾ ಒಲವಿತ್ತು. ನಮ್ಮಪ್ಪಂಗೆ ತುಂಬಾ ಇಷ್ಟ ಆಯ್ತು ಕಥಕ್. ನಮ್ಮಪ್ಪ ಆಮೇಲೆ ಸಂಗೀತಕ್ಕೆ ಸೇರಿಸಿದ್ರು. ಒಂದು 10 ವರ್ಷ ಕರ್ನಾಟಿಕ್ ಕ್ಲಾಸಿಕಲ್ ಟ್ರೈನಿಂಗ್ ಆಯ್ತು. ಸೊ ಅದು ಏನೋ ಒಂದು ಹೀಗೆ ಏನಕ್ಕೆ ಬಿಟ್ಟೆ ಅಂತ ಗೊತ್ತಿಲ್ಲ, ಬಿಟ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಕಥಕ್ ಶುರು ಮಾಡಿದ್ದು. ಮುಂಚೆಯಿಂದ ನನ್ಗೆ ಅದೊಂಥರ ಆ ಚಕ್ಕರ್ಸ್ ಎಲ್ಲ ಫ್ಯಾಸಿನೇಷನ್ ನನಗೆ. ನಮ್ಮಪ್ಪ ಇಲ್ಲ ಹೋಗಿ ಸೇರ್ಕೋ ಅಂತಂದು. ನನ್ನ ಫಸ್ಟು ಗುರು ನಿರುಪಮ ರಾಜೇಂದ್ರ ಮ್ಯಾಮ್. ಐ ಥಿಂಕ್ 2007 ಶುರು ಮಾಡಿತ್ತು ನಾನು ಕಥಕ್. ಅಲ್ಲಿಂದ ನಡ್ಕೊಂಡು ಬಂತು, ಹಾಗೆ ಬಂದು ಅಷ್ಟೊತ್ತಿಗೆ ಮದುವೆ ಆಯಿತು. ನನ್ನ ಕೊಡ್ತಿರ್ಲಿಲ್ವಾ ಸ್ಟೇಜ್ ಶೋ? ಮಾಡ್ತಾ ಇದ್ವಿ, ಅವ್ರ ಜೊತೆಲೇ ಮಾಡ್ತಾ ಇದ್ವಿ, ಮ್ಯಾಮ್ ಜೊತೆಲೇ ಮಾಡ್ತಾ ಇದ್ವಿ. ಬಟ್ ಸೋಲೋ ಅಂತ ಮಾಡಿದ್ದು ನನ್ನ ಮದುವೆ ಆದ್ಮೇಲೆ. ಇದು ಅರಂಗೇಟ್ರ ಮಾಡಿದ್ದು ನಮ್ಮ ಅತ್ತೆ ಎಲ್ಲ ಪಾಪ ತುಂಬಾ ಇಂಟ್ರೆಸ್ಟ್ ತಗೊಂಡು ಮಾಡಿಸಿದ್ದು ಅದನ್ನ. ಆಮೇಲೆ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಏನು ಅಂತಂದ್ರೆ, ನಾನು ಆರ್ಟಿಸ್ಟ್ ಅಂತಾನೆ ಅವ್ರಿಗೆ, ಇದರಲ್ಲಿ ಏನಾದರೂ ಮಾಡಬೇಕು, ನೀನು ಆ್ಯಕ್ಟ್ ಮಾಡಬೇಕು, ಸ್ಟಾಪ್ ಮಾಡಬಾರ್ದು, ನೀನು ಡಾನ್ಸ್ ಮಾಡಬೇಕು, ನೀನು ಹಾಡಬೇಕು, ಈ ಥರನೇ. ಸೊ ಅದಾದಮೇಲೆ ದೆನ್ ಐ ಸ್ಟಾಪ್ ಫಾರ್ ಅ ವೈಲ್. ಮಕ್ಕಳೆಲ್ಲ ಆದ್ವು. ಬಟ್ ನೀವು ಸೀರಿಯಲ್ ಇರಬೇಕಾದ್ರೆ ನಿಮಗೆ ಸಿನಿಮಾ ಆಫರ್ಸ್ ಬರಲಿಲ್ವಾ ಯಾವುದು? ಯಾಕಂದ್ರೆ ಈಗ ಆ ಟೈಮಲ್ಲಿ ಪೀಕಲ್ಲಿ ಇದ್ದ ಎಲ್ಲರಿಗೂ ಸಿನಿಮಾ ಆಫರ್ಸು ಬರ್ತಾ ಇತ್ತು. ಇಷ್ಟೊಂದು ನೀವು ಯಾಕೆ ಮತ್ತೆ ಸಿನಿಮಾಗೆ ಎಷ್ಟೊಂದು ಪ್ರಿಫರೆನ್ಸ್ ಕೊಡಲಿಲ್ವಾ? ನನಗೆ ಒಂದೇನು ಅಂತಂದರೆ, ಫ್ಯಾಮಿಲಿದು ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ನಾಟ್ ಅ ವೆಲ್ ಟು ಡೂ ಫ್ಯಾಮಿಲಿ. ನಾನು ನಮ್ಮ ತಂದೆಗೆ ಸ್ವಲ್ಪ ಸಾಥ್ ಕೊಡಬೇಕಾಗಿತ್ತು. ಸೊ ನಾನು ಇದಕ್ಕೆ ಸೀರಿಯಲ್ಸಿಂದ ಬರ್ತಾ ಇದ್ದಿದ್ದು ದುಡ್ಡನ್ನು ಸ್ವಲ್ಪ ನಾನು ನಮ್ಮಪ್ಪ ಇಬ್ರು ಶೇರ್ ಮಾಡ್ಕೊತಾ ಇದ್ವಿ. ಈ ಥರ ಇತ್ತು. ಸೊ ದಟ್ ವಾಸ್ ಮೈ ಬ್ರೆಡ್ ಆ್ಯಂಡ್ ಬಟರ್. ನನಗೆ ಆ ಥರ ಇದ್ದಿತ್ತು. ಸೊ ಹಾಗಾಗಿ ನಾನು ಎಜುಕೇಷನ್ ಫುಲ್ಲು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಾನು ಕೂರಿಸ್ಲೇ ಇಲ್ಲ ಎಕ್ಸಾಮ್ಗೆ, ನನಗೆ ಅಟೆಂಡೆನ್ಸ್ ಇಲ್ಲ ಅಂತ.
ಹೋಮ್ ಸೈನ್ಸ್ ಕಾಲೇಜಲ್ಲಿ. ಸೆಕೆಂಡ್ PUC ಒಂದು ತುಂಬ ಮಿರಾಕಲಲ್ಲಿ ನಾನು ಪಾಸ್ ಆದೆ. ನಮ್ಮಪ್ಪ ಏನು ಬೇಡ, ನೀನು ರ್ಯಾಂಕ್ ಬರೋದು ಬೇಡ, ಏನು ಬೇಡ, ಜಸ್ಟ್ ಪಾಸ್ ಆಗ್ಬಿಡು, ಅಟ್ಲೀಸ್ಟ್ ನನ್ನ ಮಗಳು ಪಾಸ್ ಅಂತ ಹೇಳ್ಕೊಳಕ್ಕಾದ್ರು. ಆಲ್ 30 days ಐ ವಾಸ್ ಬಿಸಿ. ಎಲ್ಲೋ ಮಧ್ಯ ಒಂದೆರಡು ದಿನ ಇವ್ರದ್ದೇನೋ ಆಯಿತು, ಅವ್ರಿಗೇನೋ ಆಯಿತು, ಸ್ಕ್ರಿಪ್ಟ್ದೇನೋ ಪ್ರಾಬ್ಲಮ್ಮು, ಆ ಥರದ್ದು ಕ್ಯಾನ್ಸಲ್ ಆಗಿದ್ದು ಬಿಟ್ರೆ ಇನ್ನು ಎಲ್ಲ ದಿವಸನೂ ಶೂಟಿಂಗ್ ಮಾಡ್ತಾ ಇದ್ದೆ. ಸೂಪರ್. ಸೊ ನನಗೆ ಎಷ್ಟೋ ದಿವಸ ನಾನು 3 ಸೀರಿಯಲ್ಲು ಒಂದೇ ದಿನದಲ್ಲಿ ಹೋಗ್ತಾ ಇದ್ದೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ಈ ತರ ಎಷ್ಟೋ ದಿವಸ. ಪಾತ್ರಗಳು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ, ಹೆಂಗೆ ಅದಕ್ಕೆ ಸ್ವಿಚ್ ಆಗೋದು ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಏನು ಅಂತಂದ್ರೆ ನಮ್ಗೆ ಕಾಸ್ಟ್ಯೂಮ್ಗಳು ಕನ್ಫ್ಯೂಸ್ ಆಗ್ಬಿಡೋದು. ಹಂಗಿದ್ದಾಗ ರಿಪೀಟ್ ಆಗೋಂಗಿಲ್ಲ. ಅದಕ್ಕೆ ಆ ಸೀನ್ಗೆ ಈ ಸೀನ್ಗೆ ಎಷ್ಟು ಗ್ಯಾಪ್ ಇದೆ. ಅವಾಗೇ ನಮಗ್ ಕಾಸ್ಟ್ಯೂಮ್ ಪ್ರೊವೈಡ್ ಮಾಡ್ತಾ ಇರ್ಲಿಲ್ಲ. ಪೇಮೆಂಟ್ ಅಲ್ಲೇನೆ ಕಾಸ್ಟ್ಯೂಮು ನಾವು ತಗೋಬೇಕಾಗಿತ್ತು. ಸೊ ಏನ್ ಮಾಡೋದು, ಇದು ನೆಕ್ಸ್ಟ್ ವೀಕ್ ಬರುತ್ತಾ ಎಪಿಸೋಡು, ಅಥವಾ ಇನ್ನೊಂದು 15 ದಿನ ಬಿಟ್ಟು ಬರುತ್ತಾ, ಓಕೆ ಇವಾಗ ಇದಕ್ಕೆ ಹಾಕೊಳ್ಳೋಣ. ಹಂಗೆ ಎಲ್ಲಾರು ಮಾಡ್ತಾ ಇದ್ದಿದ್ದು ಅದೇನೆ, ಅಡ್ಜಸ್ಟ್ಮೆಂಟ್ಸ್. ಸೊ ಅದ್ರ ಕಡೆ ನನಗೆ ಗಮನ ಬಂದಿತ್ತು. ನನಗೆ ಸುಮಾರು ಸಿನಿಮಾಗಳೆಲ್ಲ ಆಫರ್ ಬಂದಿತ್ತು. ಡೇಟ್ಸ್ ಏನೋ ಮ್ಯಾಚ್ ಆಗಿರಲಿಲ್ಲ ಕೆಲವೊಂದು ಸಿನಿಮಾಗಳಿಗೆ. ಆಮೇಲೆ ಕೆಲವೊಂದೇನೋ ನಮ್ಮ ಅಪ್ಪನೇ ಬೇಡಮ್ಮ ಅದು ಸರಿ ಇಲ್ಲ ಬೇಡ ಅಂತ ಆ ಥರ ಕೆಲವೊಂದು ಡ್ರಾಪ್ ಮಾಡಿದೆ. ಸೊ ಅಷ್ಟರೊಳಗೆ ನಮ್ಮ ಈ ವಯ್ಯ ಸಿಕ್ಕಾಕೊಂಡ್ರಲ್ಲ. ಅದನ್ನೇ ಕೇಳ್ತಿದ್ದೆ, ಎಲ್ಲಿ ಬಿದ್ರಿ ನೀವು ಅಂತ. ಎಲ್ಲಾಯ್ತು ಈ ಸಿಹಿ ಅಪಘಾತ, ಎಲ್ಲಾಯ್ತು ಅಂತ ನಾನು ಕೇಳ್ಬೇಕಂತಿದ್ದೆ. ಸೂಪರ್, ಇದು ನನಗೆ ಬೇಕಾಗಿರೋದು, ಸಿಹಿಯಾದ ಅಪಘಾತ. ಈಗ ಸೊ ಅಷ್ಟರೊಳಗೆ ಇವರು ಸಿಕ್ಕರು, ಮದುವೆ ಆಯ್ತು. ಎಲ್ಲಿ ಫಸ್ಟ್ ಮೀಟ್ ನಿಮ್ದು? ಫಸ್ಟ್ ಅವರು ಗುಪ್ತಗಾಮಿನಲ್ಲೇ ಆಕ್ಟ್ ಮಾಡಿದ್ದು. ನಂದು ಅವ್ರದ್ದು ಸೀನ್ ಇತ್ತು. ಬಟ್ ಅವಾಗೇನು ನನ್ಗೆ ಅವ್ರ ಕಡೆ ಅಷ್ಟು ಗಮನನೂ ಹರಿಸಿರ್ಲಿಲ್ಲ. ಅವರು ಏನ್ ನನ್ನ ಕಡೆ ಏನಂತ ಗಮನ ಹರಿಸಿರ್ಲಿಲ್ಲ. ಇದೇ ಬರ್ಲಿಲ್ಲ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು. ಹೌದು, KTV ಅವ್ರದ್ದು ಒಂದು ಫಂಕ್ಷನ್ ಆಯ್ತು, TV25 ಅಂತ. ಅದ್ರಲ್ಲಿ ಸೃಜನ್ ಆ ಇವೆಂಟ್ ನ ಇನ್ಚಾರ್ಜ್ ತಗೊಂಡಿದ್ರು. ಇದಾಗಿದ್ದು ಬಳ್ಳಾರಿನಲ್ಲಿ, ಹಾಟೆಸ್ಟ್ ಸಿಟಿನಲ್ಲಿ ಹಾಟೆಸ್ಟ್. ಗ್ರೀಷ್ಮ ಅವರು ಕೂಡ ನೋಡಿ, ಮೇ ಮಿಡಲ್ ಅಲ್ಲಿ ಶುರುವಾಗಿ ಜುಲೈ ಮಿಡಲ್ ಅಲ್ಲಿ ಎಂಡ್ ಆಗುತ್ತೆ ಗ್ರೀಷ್ಮ ಋತು. ನೋಡಿ, ಅವರಿಗೂ ಹಾಟೆಸ್ಟ್ ಸಿಟಿಗೂ ಕನೆಕ್ಷನ್ ಇದೆ. ಹೌದು. ಸೊ ಅಲ್ಲಿ ನಾನು ಅದೇನೋ ಒಂದು ಪ್ರೋಗ್ರಾಮ್ ನಾನು ಹಾಡ್ಬೇಕಾಗಿತ್ತು. ತುಂಬಾ ಕೆಡ್ದಾಗ ಹಾಡ್ದೆ, ತುಂಬಾ ಹೋಪ್ಲೆಸ್ ಆಗಿ ಹಾಡ್ದೆ. ಯಾವ ಹಾಡು ಹಾಡಿದ್ರಿ? ಅದನ್ನ ಬೇಡ ಇವಾಗ ಹೇಳೋದ. ಅಲ್ಲ, ಯಾವ ಹಾಡ್ ಹಾಡಿದ್ರಿ? ಅದೇ ತುಟಿಯ ಮೇಲೆ ತುಂಟ ಕಿರುನಗೆ ಅಂತ. ಅದನ್ನ ಇವತ್ತು ಇಟ್ಕೊಂಡು ನನ್ನ ರಾಜ್ಕುಮಾರ್ ಸರ್ 1 ಲಕ್ಷ ಜನರನ್ನ ಓಡಿಸಿದ್ಯಲ್ಲ ನೀನಾವತ್ತು ಅಂತ. ಸೊ ಹಿ ವಾಸ್ ಇನ್ ಚಾರ್ಜ್. ಜಸ್ಟ್ 1 ವಾರ ಅಷ್ಟೇ ಮಾತಾಡಿದ್ದು, ಈ ಶೋ ಬಗ್ಗೆ ಮಾತಾಡಿದ್ದು ಅಷ್ಟೇನೆ. ಬಟ್ ಎಲ್ಲೋ ಒಂದ್ ಕಡೆ ನನ್ಗೆ ಅನಿಸ್ತಾ ಇತ್ತು, ಏನೋ ಇದೆಯಲ್ಲ, ಸಮಥಿಂಗ್ ಇಸ್ ಫಿಶಿ, ದ ವೇ he is behaving with me, the way he is forcing me to call, message, ಇದೆಲ್ಲ ನನಗೆ ಒಂಥರ ನಾನು ಯಾಕೆ ಮಾಡ್ಬೇಕು ಇವನ್ಗೆ ಅಂತ ಹಂಗೆ. ಆಮೇಲೆ ಸರಿ ನಾನು ಅಲ್ಲಿಂದ ಹೊರಟು ನಾನು ಫಸ್ಟ್ ಬಂದ್ಬಿಟ್ಟೆ. ಅದಾದ್ಮೇಲೆ ಮಾರನೇ ದಿನ ಇವ್ರು ಬಂದರು. ಅವತ್ತು ನಾನು ಮನೆಗೆ ರೀಚ್ ಆದಮೇಲೆ ನನಗೆ ಫೋನ್ ಮಾಡಿಬಿಟ್ಟು, ನಿಂಗೆ ಗೊತ್ತಾ ನಾನು ನಮ್ಮಮ್ಮನೂ ಬ್ರಾಹ್ಮಣರು ಅಂತ ಗೊತ್ತಾ ನಿಮಗೆ? ಹಾಂ ಗೊತ್ತು ಅಂತ. ಹಾಗಿದ್ರೆ ನಾನು ನೀನು ಮದುವೆ ಆಗ್ಬೋದಲ್ಲ. ಅಯ್ಯೋ, ಅಂದ್ರೆ ಅವ್ರು ಯಾವಾಗ್ಲೂ ಜೋಕ್ ಮಾಡ್ತಾ ಇರ್ತಾರಲ್ಲ, ಹಾ ಓಕೆ ಅಂತಂದೆ. ಆಮೇಲೆ ನನ್ಗೇನಿಲ್ಲ, ಇವಾಗ ನಮ್ಮಮ್ಮಂಗೆ ಹೇಳ್ತೀನಿ, ನಮ್ಮಮ್ಮ ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ತಾರೆ, ಆಮೇಲೆ ನಿಮ್ಮಪ್ಪ ಒಪ್ಕೊಂತಾರೆ, ಮದುವೆ ಆಗುತ್ತೆ ಅಂತ. ಅವಾಗ ನನಗೆ ಮೇಲಿಂದ ಕೆಳಗೆ ಬೀಳಿಸ್ದಂಗೆ ಆಯ್ತು. ಒಂದು 20 ಫ್ಲೋರಿಂದ ಕೆಳಗೆ ಬಿದ್ದಂಗೆ. ನಿಜ ಹೇಳ್ತಾ ಇದೀಯಾ ನೀನು ಅಂತ. ಯಾಕೆ? ನಾನು ನಿಜ ಸುಳ್ಳು ಹೇಳ್ತೀನಿ ಅಂತ ಯಾಕೆ ಅನ್ಸುತ್ತೆ ನಿಂಗೆ? ಇಲ್ಲ ನಿಜ. ನನಗೆ ನೀನೇ ಪರ್ಫೆಕ್ಟ್ ಹುಡುಗಿ ಅಂತ ಅನ್ನಿಸ್ತು ನಮ್ಮ ಮನೆಗೆ. ಸೊ ಐ ರಿಯಲಿ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಯು, ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ. ಈ ಥರನೂ ಪ್ರಪೋಸ್ ಮಾಡ್ತಾರಪ್ಪ ದೇವ್ರೆ.
ಆಮೇಲೆ ನನಗೆ ಟೈಮ್ ಬೇಕು, ನಾನು ಇವಾಗ ಹಂಗೆ ಹೇಳಕ್ಕಾಗಲ್ಲ. ಸರಿ, ನಾನು ಹಿಂಗ ಮಧ್ಯಾಹ್ನದವರೆಗೂ ಟೈಮ್ ಕೊಡ್ತೀನಿ, ನೀನ್ ಎಸ್ ಹೇಳ್ಬೇಕು, ಎಸ್ ಹೇಳ್ಬೇಕು, ಅವರೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಸರಿ ಅಲ್ಲಿವರೆಗೂ ನೀವ್ ಫೋನ್ ಮಾಡ್ಬೇಡ ಅಂತ. ಆಮೇಲೆ ಮತ್ತೆ ನಾನು ಫೋನ್ ಮಾಡಿದ್ದಕ್ಕೆ ಎಸ್ ತಾನೆ, ಓಕೆ ಬಾಯ್, ಟೇಕ್ ಕೇರ್, ನಿಮ್ಮ ಅಪ್ಪನ ಹತ್ರ ಮಾತಾಡಕ್ ಹೇಳ್ತೀನಿ ನಮ್ಮಮ್ಮಂಗೆ ಅಂತ. ಓ ಸೂಪರ್. ಅದಾಗಿ ಒಂದ್ ಸ್ವಲ್ಪ ದಿನ ನಾನೇ ಹೌದು ನಾನು ಇವ್ರನ್ನೇ ಮದ್ವೆ ಆಗೋದು ಅನ್ನೋದು ಅವರೇ ನನ್ನ ತಲೆಗೆ ತುಂಬಿಟ್ರು. ನನ್ಗೆ ಹೌದಾ ನಿಂಗೆ ಇಷ್ಟ ಇದೆಯಾ ಇಲ್ವಾ ಏನು ಏನು ಕೇಳಿಲ್ಲ, ಏನು ಕೇಳಿಲ್ಲ, ಎಸ್ ತಾನೆ ಅಂತ. ಅದಾಗಿ ಒಂದ್ ಸ್ವಲ್ಪ ದಿನ ನಾವ್ ಯಾರಿಗೂ ಹೇಳೋದ್ ಬೇಡ ಅಂತೆಲ್ಲ ಅನ್ಕೊಂಡಿದ್ವಿ. ಆಮೇಲೆ ನಮ್ಮ ಅತ್ತೆ ಅವರ ತಾಯಿ ಇದ್ರು ಅವಾಗ. ನಾನು ಮನೆಗೆ ಬಂದೆ ಫಸ್ಟ್ ಟೈಮು. ಬಂದಾಗ ಅವರಿದ್ರು. ಅವ್ರು ಯಾರಿಗೂ ಗೊತ್ತಿಲ್ಲ ವಿಷಯ ಏನು ಅಂತ. ಅವಾಗ ಅವರು ನಮ್ಮ ಅತ್ತೆಗೆ ಹೇಳಿದ್ರಂತೆ, ಆ ಹುಡುಗಿ ಚೆನ್ನಾಗಿದ್ದಾಳೆ, ಕೇಳಿ ನೋಡು ನಮ್ಮ ಸುಜನ್ಗೆ ಅಂತ. ಇನ್ನ ಯಾರಿಗೂ ಗೊತ್ತಿಲ್ಲ ವಿಚಾರ. ಅಷ್ಟು ಬೇಗ ನಮ್ಮ ಅತ್ತೆ ಅವರಮ್ಮ ಹೇಳ್ಬಿಟ್ಟಿದ್ರಂತೆ. ಸರಿ ಅದೆಲ್ಲ ಆಯ್ತು. ಇನ್ನ ಆಯ್ತು ನಮ್ಮ ಅಮ್ಮಂಗೆ ಹೇಳ್ಬೇಕು ಅಂತೆಲ್ಲ ಇತ್ತು. ಅವ್ರ ಅಮ್ಮಂಗೆ ಅಂದ್ರೆ ನಮ್ಮ ಅತ್ತೆಗೆ. ಸುಮ್ಮನೆ ಮನೆಯಲ್ಲಿ ಇಬ್ರು 3 ಜನ ಇಲ್ಲೇ ಮಾತಾಡ್ತಾ ಇದ್ವಿ ಸೋಫಾಲಿ ಕುತ್ಕೊಂಡು ಹಾಲಲ್ಲಿ. ಅಂದ್ರೆ ಸಡನ್ ಆಗಿ ಅಮ್ಮ ನಾನು ಇವಳು ಮದ್ವೆ ಆಗ್ಬೇಕು ಅಂತಿದೀವಿ ಅಂತ. ನಾನು ಈ ತರ ಯಾರಪ್ಪ ಹೇಳ್ತಾರೆ ನಿಮ್ಗೆ ಮನೇಲಿ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರೆ ಆಗ್ತಿರ್ಲಿಲ್ಲ, ಕಷ್ಟ ಆಗೋದು. ಅಮ್ಮ ನಾನು ಇವಳು ಮದ್ವೆ ಆಗೋಣ ಅಂತಿದೀವಿ. ಹೌದಿನಿ ಅಂತಂದ್ರು ನಮ್ಮ ಅತ್ತೆ. ಹೌದಿನಿ ಅಂತ ಅವ್ರ ಎಕ್ಸ್ಪ್ರೆಷನ್ ಹೆಂಗಿತ್ತು ಗೊತ್ತಾ? ನಾನು ಹೆಂಗ್ ನೋಡ್ತಾ ಇದ್ದೀನಿ ಕಕ್ಕ ಮುಖ್ಯ ಹೆಂಗಪ್ಪ ಇದು ಅಂತ. ಆಮೇಲೆ ಹುಮ್ಮ ಅಂದ. ಸುಜಾ, ಡಿಸೆಂಬರ್ ಆದ್ಮೇಲೆ ನಿಂಗ್ ಮದ್ವೆಗೆ ಒಳ್ಳೆ ಟೈಮ್ ಅಂತ ಹೇಳಿದಾರೆ, ಅವಾಗ ಆಗ್ಬಿಡಿ. ಶವಾಶ್. ನೋ ವಿಲನ್, ಯಾರು ವಿಲನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಹೌದಾ? ಅದಾದ್ಮೇಲೆ ನೆಕ್ಸ್ಟ್ ನಾನು ಮನೆಗೆ ಹೋಗ್ಬಿಟ್ಟು ನಮ್ಮಮ್ಮಂಗೆ ಹೇಳಿದೆ. ನಮ್ಮಮ್ಮ ನಂಗೇನಿಲ್ಲಮ್ಮ, ನಿಮ್ಮಪ್ಪ ಓಕೆ ಅಂದ್ರೆ. ನಮ್ಮಪ್ಪ ವಾಸ್ ವೆರಿ ಸ್ಟ್ರಿಕ್ಟ್, ತುಂಬಾ ಸ್ಟ್ರಿಕ್ಟ್ ನಮ್ಮಪ್ಪ. ನಮ್ಮಪ್ಪ ಏನಂದ್ರೆ ಎಷ್ಟು ಪ್ಯಾಷನ್ ಇತ್ತು ಅವ್ರಿಗೆ ನನ್ನ ವಿಚಾರದಲ್ಲಿ. ನಾನು ಹೀಗೆ ಇರಬೇಕು, ನಾನು ಇದಾಗಬೇಕು ಅಂತ. ನನ್ನ ಬಗ್ಗೆ ಅಷ್ಟೇ ಪೊಸೆಸಿವ್ ಆ್ಯಂಡ್ ಈ ವಾಸ್ ವೆರಿ ಸ್ಟ್ರಿಕ್ಟ್. ನಾನು ನನ್ನ ತಮ್ಮ ಆಚೆನೆ ಬರ್ತಾ ಇರಲಿಲ್ಲ ನಮ್ಮಪ್ಪ ಇದ್ರೆ. ಹಾಗೆ ಇದ್ದಿದ್ದು. ಅಂಥದ್ರಲ್ಲಿ ಈ ವಿಚಾರ ಹೇಳಬೇಕು, ಲವ್ ಮಾಡಿದ್ದೀನಿ ಅಂದ್ಬಿಟ್ರೆ ಮುಗ್ದೋಯ್ತು ಅಷ್ಟೇ. ಅದರಲ್ಲೂ ನನ್ನ ಫ್ಯಾಮಿಲಿಲಿ ಫಸ್ಟ್ ನಾನೇ ಇಂಟರ್ಕಾಸ್ಟ್ ಮದುವೆ ಆಗಿದ್ದು ಇಡೀ ಫ್ಯಾಮಿಲಿನಲ್ಲಿ. ಸರಿ ಅಂತ ನಾವು ಅತ್ತೆನೇ ಫೋನ್ ಮಾಡಿಬಿಟ್ಟು ನಾನೇನು ಮಾಡಿಬಿಟ್ಟಿದ್ದೆ, ನಾನು ತುಂಬ ಚೈಲ್ಡ್ ಅನ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನನಗೆ 18 ಇಯರ್ಸ್ ಅಂದ್ಬಿಟ್ಟಿದ್ದೆ. ನೋಡಿದ್ರೆ ಐ ವಾಸ್ ಓನ್ಲಿ 17. ಅಂದ್ರೆ ಎಲಿಜಿಬಲ್ ಇದ್ದೀನಿ ಮದುವೆ ಆಗಕ್ಕೆ ಅಂತ. ಐ ವಾಸ್ 19 ಅಂತ ಹೇಳ್ಬಿಟ್ಟಿದ್ದೆ. ಐ ಹ್ಯಾಡ್ ಜಸ್ಟ್ ಟರ್ನ್ಡ್ 18. ಅದೇ ಎಲಿಜಿಬಲ್ ಇದ್ದೀನಿ ಮದುವೆ ಆಗ್ಬೋದು ನಾನು ಅಂತ ಒಂಥರ ಚೈಲ್ಡ್ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು 19. ನಾವು ಮತ್ತೆ ಫೋನ್ ಮಾಡಿಬಿಟ್ಟು ನಮ್ಮ ಅಪ್ಪಂಗೆ ಈ ಥರ ಹುಡುಗಿನ ಕೊಡ್ತೀರಾ ಅಂತೆಲ್ಲ ಕೇಳಿದ್ದೆ. ಇವಾಗ್ಲಾ ಏನು ಅವಳಿಗೆ ಎಷ್ಟು ಅನ್ಕೊಂಡಿದ್ದೀರಾ ಏಜ್? ಇನ್ನ 18 ಇವಾಗ ಅವಳಿಗೆ, ಇಷ್ಟು ಬೇಗ ಯಾರು ಮದುವೆ ಮಾಡ್ತಾರ ಅಂತ. ಹೌದಾ 18 ಅವಳಿಗೆ, ಇನ್ನ 18? ಎಂತ ಇಕ್ಕಟ್ಟಿ ಸಿಕ್ಸ್ಬಿಟ್ಟಿದ್ದೀರಾ. ನಿನಗೆ ಬರೀ 18 ಅಂತ, ನೀನು ನನಗೆ 19 ಅಂತ ಸುಳ್ಳು ಹೇಳಿದ್ಯಾ ಅಂತ. ಆಮೇಲೆ ಎಲ್ಲರೂ ವಯಸ್ಸು ಕಡಿಮೆ ಹೇಳ್ತಾರೆ. ಜಾಸ್ತಿ ನಾನು ಮೆಚೋರ್ಡ್ ಆಗಿ ಕಾಣ್ಬೇಕು ಅಂತ, ಇಂಪ್ರೆಸ್ ಮಾಡಕ್ಕೆ ಅಂತ. ಸರಿ ಆಮೇಲೆ ನಮ್ಮ ಅಪ್ಪಂಗೆ ಹೇಳಾಯ್ತು. ನಮ್ಮಪ್ಪ 2 ವರ್ಷ ಅಲ್ಲ, ಒಂದು ವರ್ಷ ನಮ್ಮಪ್ಪ ನನ್ನ ಹತ್ರ ಮಾತು ಬಿಟ್ಬಿಟ್ಟು. ಅಯ್ಯೋ, ಲವ್ ಮಾಡಿದೀನಿ ಅನ್ನೋದೇ ಒಂದು ಫಸ್ಟ್ ಆಫ್ ಆಲ್ ಎಲ್ಲ ಅಪ್ಪಂದಿರಿಗೆ ಇರುತ್ತಲ್ಲ ಅದು. ಹಿ ಪ್ಲೇಡ್ ಅ ಪ್ರಾಪರ್ ಫಾದರ್ ಕ್ಯಾರೆಕ್ಟರ್. ಟಿಪಿಕಲ್ ಸೌತ್ ಇಂಡಿಯನ್ ಫಾದರ್. ಇವನ್ ಎಲ್ಲ ಕಡೆನೂ ಅಷ್ಟೇ. ಸರಿ ಅಂತ 1 ವರ್ಷ ಮಾತಾಡಲಿಲ್ಲ ನಮ್ಮಪ್ಪ. ಏನೇ ಮಾಡಿದ್ರು ಬಿಲ್ಕುಲ್ ನಾನು ಕೊಡಲ್ಲ, ಯಾಕಂದರೆ ಅವ್ರು ಬ್ರಾಹ್ಮಣರಲ್ಲ ಅಂತ ಒಂದು ಆ ಥರ ಎಲ್ಲ ಇರುತ್ತಲ್ಲ. ಅದೆಲ್ಲರಿಗೂ ಎಲ್ಲ ಕಾಸ್ಟಲ್ಲೂ ಇದ್ದೇ ಇರುತ್ತದು ಅಲ್ವಾ? ಈಗ ನಮ್ದು ಅವ್ರ ಗೌಡ್ರಲ್ಲಪ್ಪ, ನಾವ್ ಯಾಕೆ ಕೊಡ್ಬೇಕು? ತುಂಬಾ ಲಕ್ಷಕ್ಕೊಂದೆರಡೋ ಕೇಸ್ಗಳು ತುಂಬಾ ಮಾಡೋಣ. ಅಂದ್ರೆ ನಮ್ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಮತ್ತೆ ತುಂಬಾ ಕನ್ಸರ್ವೇಟಿವ್ ಫ್ಯಾಮಿಲಿ. ಸೊ ಹಂಗಾಗಿ ಕಡೆಗೆ ನಮ್ಮಪ್ಪನೇ ನ್ಯೂ ದಟ್ ಐ ವಿಲ್ ನಾಟ್ ಲೀವ್.
ನಾವಿಬ್ರು ಸ್ಟ್ರಾಂಗ್ ಆಗಿ ನಿಂತಿದ್ರಿಂದ ಸೈಡ್ ಓಕೆ ಫೈನ್ ಆಯ್ತು, ಖುಷಿಯಾಗಿ ಮದುವೆ ಮಾಡ್ಕೊಳ್ತು. ಇದು ಆಫ್ಟರ್ ಲಾಡ್ ಆಫ್ ಡ್ರಾಮಾ, ಏನೇನೋ ಡ್ರಾಮಾಗಳು. ನಾನು ನಮ್ಮ ಅಪ್ಪಂಗೆ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಿದ್ದೆ. ನಮ್ಮಪ್ಪ ಬಂದು ಎಳೆದ್ಬಿಟ್ಟು ಒಂದಿನ ಫೋನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತೆಲ್ಲ ನೋಡಿ, ಮತ್ತೆ ಅಗೇನ್ ಯು ಆರ್ ಟಾಕಿಂಗ್ ಟು ಹಿಮ್ ಅಂತೆಲ್ಲ ಹೇಳಿ ಫೋನ್ ಎಲ್ಲ ಬಿಸಾಕಿ ಎಲ್ಲ ಆಗಿ ನನಗೆ ಹ್ಯಾಪಿ ಎಂಡಿಂಗ್. ಬಟ್ ಇರ್ಬೇಕ್ರಿ ಇವೆಲ್ಲ ನೆನ್ಸ್ಕೊಳಕ್ ಚೆನ್ನಾಗಿರುತ್ತೆ ಹಿಂದೆ, ಓ ಹಿಂಗೆಲ್ಲ ಆಗಿತ್ತು ಅಂತ. ಬಟ್ ಸುಖಾಂತಿ ಆಗಿರುತ್ತಲ್ಲ ಅದು ಸಖತ್ ಹ್ಯಾಪಿ. ಬಟ್ ನಮ್ಮಪ್ಪ ತೀರ್ಕೊಳ್ಳೋಕ್ಕೆ ಒಂದು 2 ತಿಂಗಳ ಹಿಂದೆ ನನ್ನ ಹತ್ರ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಇಲ್ಲ ನಾನು ಹುಡುಕಿದ್ರು ಇಂಥ ಹುಡುಗ ನಿಂಗೆ ಸಿಗ್ತಾ ಇರಲಿಲ್ಲ ಬಿಡು, ಗುಡ್ ಚಾಯ್ಸ್, ಗುಡ್ ಡಿಸಿಷನ್ ಅಂತ ಹೇಳಿದ್ರು. ಸಾರ್ಥಕ ಆಯ್ತವ, ಸಾರ್ಥಕ ಆಯ್ತು, ನೈಸ್ ಅಂತ. ನಿಮ್ ತಮ್ಮಂಗೂ ಇಷ್ಟ ಇರ್ಲಿಲ್ಲ ಅಂತ ಕೇಳ್ತು. ಹೌದು, ನನ್ನ ತಮ್ಮನೇ ವಿಲ್ಲನ್ನು. ನನ್ನ ತಮ್ಮ ಹೋಗಿ ಏನಕ್ಕಪ್ಪಜಿ ಕೊಡ್ಬೇಡ, ನಿಂಗೆ ಗೊತ್ತಿಲ್ಲ, ಬೇಡ ಹಂಗೆ ಹೆಂಗೆ ಅಂತೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟಿದ್ದ. ಇವಾಗ ನೋಡಿದ್ರೆ ಅವ್ನು ನನಗಿಂತ ಜಾಸ್ತಿ ಕ್ಲೋಸ್. ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲ್ಲ, ನನ್ನ ತಮ್ಮನ್ ಗೊತ್ತಿರುತ್ತೆ ವ್ಯವಹಾರಗಳೆಲ್ಲ. ಹಂಗೆ ಹೆಣ್ಮಕ್ಳೆಲ್ಲ ಹಿಂಗೆ ಸೈಡ್ಗೆ ಆಗ್ಬಿಡ್ತಾರೆ ನೋಡಿ ಆಮೇಲೆ ಅಲ್ವಾ. ಅಲ್ಲಿವರೆಗೂ ನಾವು ವಿಲನ್ಗಳು. ಸೊ ತಮ್ಮ ಒಬ್ನು ವಿಲನ್ ಆಗಿದ್ದಾನೆ, ಏನ್ ಚೆನ್ನಾಗಿ ಆಟ ಆಡ್ಸಿದಾರೆ ನೋಡಿ ಇವ್ರಿಗೆ. ಆದ್ರೆ ಇವಾಗ ಎಷ್ಟು ದೊಡ್ಡ ಫ್ರೆಂಡ್ ಆಗಿದ್ದಾರೆ. ಬಟ್ ಈ ತರ ನಾನು ನಿಮ್ಮಿಂದ ಒಂದು ಪಾಠ ಕಲಿಬೇಕು. ನಾನಂತಲ್ಲ, ನನ್ನ ತರಾನೇ ಎಷ್ಟೊಂದು ಜನ ಹೆಣ್ಮಕ್ಳು ಇರ್ಬೋದು. ಹೊಂದಾಣಿಕೆ ಅನ್ನೋದು ಜೀವನದಲ್ಲಿ ತುಂಬಾ ಕಷ್ಟ. ಇಷ್ಟು ಕಷ್ಟ ಅಂದ್ರೆ ಅದಕ್ಕೆ ಅವ್ರದ್ದು ಕವಿ ಸಾಲು ನೆನಪಾಗುತ್ತೆ, ಇರೋ 4 ದಿವಸದಲ್ಲಿ ಹೊಂದಾಣಿಕೆ ಎಷ್ಟು ಕಷ್ಟ ಅಂತ ಹೇಳ್ತಾರಲ್ವಾ. ಹಂಗೆ ನೀವು ಹೆಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಮನೇನ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಸಣ್ಣ ಪುಟ್ಟದಿರೋದೆ, ಐ ಕ್ಯಾನ್ ಅಗ್ರಿ. ನಮ್ಮಮ್ಮನ ಜೊತೆನೇ ಇರೋತ್ತಪ್ಪ. ಅಯ್ಯೋ, ನಮ್ಮಮ್ಮನ ಜೊತೆ ನಿನ್ನೆನೂ ಫೈಟಿಂಗ್ ಆಗಿ ಇವತ್ವರೆಗೂ ನಮ್ಮಮ್ಮ ಫೋನ್ ತೆಗ್ದಿ, ಇಲ್ಲಿ ಬಂದ್ಮೇಲೂ ಫೋನ್ ಮಾಡಿದೀನಿ, ಬೇಕಂತ ನಮ್ಮಮ್ಮ ಫೋನ್ ತೆಗ್ದಿಲ್ಲ. ನಮಗೆ ಈಸಿಯಾಗಿ ಸಿಗೋದು ಅಮ್ಮ ಒಬ್ರೆ ಅಲ್ವಾ, ನಾವೇ ಸಿಗೋದು. ಸೊ ಹಂಗಾಗಿ ಅಮ್ಮನ ಜೊತೆ ಬಿಡಿ. ಈ ಅತ್ತೆ ಮನೆಗೆ ಬಂದ್ಮೇಲೆ ಹೊಂದ್ಕೊಳ್ಳೋದು ಭಯಂಕರ ಕಷ್ಟ ಇರುತ್ತೆ ಅಲ್ವಾ. ನಿಮ್ಮಿಂದ ಅದೊಂದು ಪಾಠ ಕಲಿಬೇಕು ನಾವು. ಹೆಂಗಪ್ಪ ಇದೆಲ್ಲ, ಹೆಂಗ್ ಸುಮ್ನೆ ಇರ್ತೀರಾ, ಹೆಂಗೆ ಅಂದ್ರೆ ಸುಮ್ನಿರೋದು ಒಂದ್ ಕಲೆ ಗೊತ್ತಾ, ಅದು ಎಲ್ಲರಿಗೂ ಬರಲ್ಲ. ಪಟ್ ಅಂತ ಮಾತಾಡ್ತೀವಿ, ಇಲ್ಲ ಏನೋ ನೀವ್ಯಾಕೆ ಹಿಂಗಂದ್ರಿ ಅಂತ ಚೈಲ್ಡಿಶ್ ಆಗು ಬಿಹೇವ್ ಮಾಡ್ತೀವಿ, ಅದೆಲ್ಲ ಇರುತ್ತೆ. ಬಟ್ ನೀವ್ ಹೆಂಗೆ, ನನ್ಗೆ ಆ ಪಾಠ ಹೇಳ್ಕೊಡ್ಬೇಕಪ್ಪ ಇವತ್ತು. ನಾನಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಈ ಎಪಿಸೋಡ್. ಏನೂ ಇಲ್ಲ, ನಮ್ಮವರು ಅನ್ನೋದು ಬಂದ್ಬಿಟ್ರೆ ಆಟೋಮ್ಯಾಟಿಕಲಿ ಎಲ್ಲ ತಾನಾಗ್ತಾನೆ ಆಗೋಗುತ್ತೆ ಅಷ್ಟೇ. ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲಾರ ಜೊತೆಲೂ ಎಲ್ಲಾ ಸಂಬಂಧದಲ್ಲೂ ಒಂದೊಂದು ಸಮಯದಲ್ಲಿ ಬಿರುಕು ಮೂಡುತ್ತೆ. ಆ ಬಿರುಕು ಬಿಟ್ಟಾಗ ನಮ್ ತಪ್ಪಿದ್ಯೋ ಬೇರೆಯವ್ರ ತಪ್ಪಿದ್ಯೋ ಗೊತ್ತಿಲ್ಲ. ಫಸ್ಟ್ ನಾನು ಅಟೆಂಪ್ಟ್ ಮಾಡೋದು ನನ್ನ ಕಡೆಯಿಂದಾನೇ ಅದನ್ನ ಪ್ಯಾಚಪ್ ಮಾಡಕ್ ಟ್ರೈ ಮಾಡ್ತೀನಿ. ಆಲ್ವೇಸ್ ಯಾರ ಜೊತೆಲಾದ್ರೂ ಇರ್ಬೋದು, ಅದು ನನ್ನ ಮಕ್ಳ ಜೊತೆಲೇ ಇರ್ಬೋದು. ದೊಡ್ಡವನ್ ಜೊತೆ ಅಂತೂ ತುಂಬಾ ಜಗಳ ಆಗುತ್ತೆ ನನ್ಗೆ. ನಾನ್ ನೋಡಿ ಅವ್ನು ತುಂಬಾ ಸೌಮ್ಯ, ಅವ್ನು ತುಂಬಾ ಸಾಫ್ಟು, ಇವನ್ ಸ್ವಲ್ಪ ಇನ್ನೋಸೆಂಟ್, ಇವನ್ ಸ್ವಲ್ಪ ರೆಬಲ್ ಅಂತ ಅನ್ಕೊಂಡಿದ್ದೆ. ಇಲ್ಲ, ಜಾಸ್ತಿ ಜಗಳ ಮಾಡ್ತಿಲ್ಲ. ಅವ್ನ್ ಸಾಫ್ಟೇ, ಬಟ್ ಅವ್ನ್ ಸ್ವಲ್ಪ ಟೆಂಪರ್ಮೆಂಟ್ ಜಾಸ್ತಿ. ಟೀನೇಜ್ ಬರ್ತಾ ಇದ್ದ ನನ್ನ ಹತ್ರ. ಅದು ಮೋಸ್ಟ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರ್ಬೋದು, ಆ ತರದ್ದು. ಅವಕ್ಕೆ ಏನೇನೋ ಮೂಡ್ ಸ್ವಿಂಗ್ಸ್ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೃಜನ್ಗೂ ಇರುತ್ತೆ, ಪೂಜಾಗೆ ಇರುತ್ತೆ, ನಮ್ಮ ಅತ್ತೆಗೆ ಇರುತ್ತೆ, ಎಲ್ಲರ ಜೊತೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಯಾವುದೋ ಒಂದು ಸಮಯದಲ್ಲಿ ಅವ್ರಿಗೇನೋ ಕೋಪ ಇರುತ್ತೆ, ಏನೋ ನಾನು ಮಾಡಿದ್ದು ಅವ್ರಿಗೆ ಸರಿ ಅನ್ನಿಸ್ದೇ ಇರಬಹುದು. ಆ ಸಮಯದಲ್ಲಿ ನಾನು ಬೈತಾರೆ, ಮಾಡ್ತಾರೆ, ಜಗಳ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆಲ್ವೇಸ್ ಐ ಮೇಕ್ ಶ್ಯೂರ್ ದಟ್ ಐ ಟೇಕ್ ದ ಇನಿಷಿಯೇಟಿವ್ ಟು ಫಿನಿಶ್ ಇಟ್ ಔಟ್ ಅಷ್ಟೇ. ಆಮೇಲೆ ಸಂಬಂಧ ಇಸ್ ವೆರಿ ಇಂಪಾರ್ಟೆಂಟ್. ನಾನು ತುಂಬ ಬೆಲೆ ಕೊಡ್ತೀನಿ ಸಂಬಂಧಗಳಿಗೆ, ತುಂಬ ಇಂಪಾರ್ಟೆಂಟ್. ಈಗ ನಮ್ಮಮ್ಮನ ಜೊತೆ ಜಗಳ ಮಾಡಿದೆ ಅಂದರೆ ನಮ್ಮಮ್ಮನ ಬಿಟ್ಬಿಡ್ತೀನಾ? ಇಲ್ಲ. ನಮ್ಮಮ್ಮ ಈಸ್ ಮೈ ಫಸ್ಟ್ ಪ್ರಿಯಾರಿಟಿ. ಶಿ ಈಸ್ ಮೈ ಲೈಫ್ ಲೈನ್. ನಮ್ಮಮ್ಮ. ನನ್ನ ತಮ್ಮನ ಜೊತೆ ಜಗಳ ಆಡಿದ್ರೆ ಬಿಟ್ಬಿಡ್ತೀನಾ? ಇಲ್ಲ. ಅದರಲ್ಲೂ ನಮ್ಮಪ್ಪ ಹೋದ್ಮೇಲಂತೂ ನಮ್ಮ ಬಾಂಡಿಂಗ್ ಎಷ್ಟು ಇದಾಗಿದೆ ಅಂತಂದರೆ, ಟಚ್ ವುಡ್, ನಾವು he is my second father ತರ ನನ್ನ ತಮ್ಮ. ಆ್ಯಂಡ್ he is my punching bag also.
ನನಗೆ ಇಲ್ಲೇನೇನ್ ಇರುತ್ತೋ ಎಲ್ಲ ತಗೊಂಡು ಅವನ ಮೇಲೆ ಹಾಕ್ತೀನಿ ಒಂದೊಂದ್ಸತಿ. ಯಾಕೆ ಹಿಂಗ್ ಆಡ್ತೀಯಾ ಅಂತ ಅವನು ಆ ಕಡೆಯಿಂದ ಹೀಗೆ ಅಂತ ಕಿರ್ಚಾಡ್ಬಿಡ್ತಾನೆ. ಅದಾದ್ಮೇಲಿಂದ ಇಬ್ರು ಏನೂ ಆಗೇ ಇಲ್ಲ ಅನ್ನೋ ಥರ, ಏನೋ ಮಾಡ್ತಿದ್ಯಾ ಏನೇ ಮಾಡ್ತಿದ್ಯಾ ಅಂತ ಅವ್ನು ಮಾತಾಡ್ಸ್ಕೊಂಡು ಬರೋದು. ಹಾಗೆ ನಮ್ಮತ್ತೆ ಬಿಡಿ, ನಮ್ಮತ್ತೆಗೆ ಒಂಥರ ಶಾರ್ಟ್ ಟರ್ಮ್ ಮೆಮೊರಿ ಥರ ಅವ್ರಿಗೆ. ಗೋಲ್ಡ್ ಫಿಶ್ ಇವತ್ತು ನಾನು ಏನೋ ಜಗಳ ಮಾಡಿರ್ತೀನಿ, ಆಮೇಲೆ ಅದನ್ನ ಮತ್ತೆ ಹೋಗಿರ್ತಾರೆ. ನಾನು ಹಂಗಂದೇನೆ ನಾನು ಅಂದೇ ಇಲ್ಲ ಅಂದ್ಬಿಡ್ತಾರೆ. ಆಮೇಲೆ ಅವ್ರೇನು ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ಎಲ್ಲ ಬಡ 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 ಅಂತ ಹೇಳ್ಬಿಡ್ತಾರೆ. ಬಟ್ ನಾನು ಹೆಂಗೆ ಅಂತಂದರೆ ಐ ಬ್ಯಾಲೆನ್ಸ್ ಎವ್ರಿಥಿಂಗ್. ಮತ್ತು ಐ ನೋ ಹೌ ಟು ಕಂಟ್ರೋಲ್ ಮೈ ಇಮೋಷನ್ಸ್. ಅಂದರೆ ನಾವು ಆ್ಯಸ್ ವಿ ಗ್ರೋ ಓಲ್ಡ್ ನಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ how to control your emotions. And I am really blessed with a guru who lives in Hassan, ನಮ್ಮ ರಮೇಶ್ ಸರ್ ಅಂತ ಅಂದ್ಬಿಟ್ಟು. he is the best mentor and he is my best guide, and I have learnt a lot of things from him. ನಾನು ಹೇಗೆ ಕಂಟ್ರೋಲ್ಡ್ ಎಮೋಷನ್ಸಲ್ಲಿ ಬದುಕಬೇಕು, ಯಾವಾಗ ನಾವು ಏನು ತೋರಿಸ್ಬೇಕು. ದಿಸ್ ಈಸ್ ದ ಸಿಗ್ನೇಚರ್ ಡಿಶ್ ಆಫ್ ಸೋಚಿ. ಸೋಚಿಗೆ ಬಂದಾಗ ಕಿಚಡಿ ಮತ್ತು ಕರ್ಡ್ ರೈಸ್ನ ತಿಂದೆ ಮಾತ್ರ. ಪಾಲಕ್ ರೈಸು, ದಾಲ್ ಕಿಚಡಿ ಆ್ಯಂಡ್ ಪಾಲಕ್ ಕಿಚಡಿ ಆ್ಯಂಡ್ ಕರ್ಡ್ ರೈಸ್. ದಿಸ್ ದ ಸಿಗ್ನೇಚರ್ ಡಿಶ್. ನಾನು ಹೇಗೆ ಈ ಮನೇನ ಒಂದು ಒಳ್ಳೆ ರೀತಿನಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಹಿಮ್. He is the best guru that I have ever found. I mean, I can ever find, and anybody can find. Taste. ಅಲ್ಟಿಮೇಟ್. ಎಷ್ಟು ಚೆನ್ನಾಗಿ ಹದ್ದುವಾಗಿದೆ ಅಂದರೆ, ನಾನು ಮನೇಲೂ ದಾಲ್ ಕಿಚಡಿ ಮಾಡ್ತೀನಿ, ಹೊರಗಡೆನೂ ಎಷ್ಟೊಂದು ಕಡೆ ತಿಂದಿದ್ದೀನಿ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಒಂಥರ ಕ್ರೀಮಿ ಟೆಕ್ಸ್ಚರ್ ಇದೆ. ಏನಕ್ಕೆ ಹೇಳಕ್ ಬರ್ತಿಲ್ಲ, ನೀವೇ ಬಂದು ಟೇಸ್ಟ್ ಮಾಡಿ. ಹೌದು, ಪ್ಲೀಸ್ ಒಂದ್ಸತಿ ಬನ್ನಿ. ಇದು ಏನೋ ಪ್ರಮೋಷನ್ ಅಲ್ಲ, ಇದು ಖಂಡಿತ ಪ್ರಮೋಷನ್ ಅಲ್ಲ, ನನ್ನ ಖುಷಿ. ಬಿಕಾಸ್ ಇದು ನಿಜವಾಗ್ಲೂ ಕ್ರೀಮ್ ಅನಿಸ್ತಿದೆ ನನಗೆ. ಅಂದರೆ ಎಷ್ಟು ಒಳ್ಳೆ ಕ್ವಾಲಿಟಿ ಬೇಳೆ ಉಪಯೋಗಿಸಿರ್ಬೇಡ ಅವರು. ಹೌದು, ಇದನ್ನು ಹಾಕೋಬೇಕು. ಹಾಂ, ತಡ್ಕ ಸಕ್ಕತ್ತಾಗಿದೆ ಮಾತ್ರ. ಟೇಸ್ಟ್ ಸೂಪರ್ ಆಗಿದೆ. ನಮ್ಮ ಕ್ಯಾಮ್ರಾ ಮನ್ಸ್ಗೂ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ನಿಮಗೂ ಕೊಡ್ತೀವಿ. ಸೂಪರ್ ಆಗಿದೆ. ಕ್ರೀಮಿ ಟೆಕ್ಸ್ಚರು. ಹೌದು. ಮತ್ತು ಮಸಾಲ, ನೀವೇನಾದರೂ ಅಸಿಡಿಟಿ ಪ್ರಾಬ್ಲಮ್ ಇದ್ದವರು ಧಾರಾಳವಾಗಿ ಒಂದು ತಟ್ಟೆ ತಿಂದರೂ ಏನೂ ಆಗಲ್ಲ. ಅಷ್ಟು ಏನೋ ಮೈಲ್ಡ್ ಆಗಿದೆ ಮಸಾಲ. ಹೌದು, ತುಂಬ ಟೇಸ್ಟಿ ಆಗಿದೆ.